भगवते
भागवत सेवया भगवती उत्तम श्लोके भक्तिर्भवति नैष्ठिकी कृष्ण। ಇದು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಬರುವಂತಹ ಶ್ಲೋಕ. मर्कट वैराग्य ना करो लोक देखेना यथा योग्य विषय गुंज अनासक्त हना अंतरे निष्ठकर बाह्ये लोक व्यवहार अचिरा कृष्ण कमाय करिवे उद्धार. ಅನುವಾದ ಓದ್ತೀರಾ? ಸ್ವಲ್ಪ ಜೋರಾಗಿ. ನೀವು ಒಬ್ಬ ಭೂತಾಟಿಕೆಗಳ ಭಕ್ತನಾಗಬಹುದು ಹಾಗೂ ಸಕಲ ವೈರಾಗ್ಯರಾಗಬಹುದು. ಈಗ ಸದ್ಯಕ್ಕೆ ಈ ಯುಗದ ಜಗತ್ತನ್ನು ತಕ್ಕ ರೀತಿಯಲ್ಲಿ ಅನುಭವಿಸಿರಿ ಹಾಗೂ ಅದಕ್ಕೆ ಅಂಟಿಕೊಳ್ಳಬೇಡಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ನಿಮ್ಮ ಹೃದಯಾಂತರಾಳದಲ್ಲಿ ನೀವು ತುಂಬಾ ಶ್ರದ್ಧೆ ಇಟ್ಟುಕೊಳ್ಳುವವರಾಗಬೇಕು. ಆದರೆ ಬಾಹ್ಯದಲ್ಲಿ ನೀವು ಸಾಮಾನ್ಯ ಜನರಂತೆ ವರ್ತಿಸಬಹುದು. ಹೀಗೆ ಶ್ರೀಕೃಷ್ಣನು ಕ್ಷಿಪ್ರದಲ್ಲಿಯೇ ಸಂತೋಷಗೊಳ್ಳುವನು ಹಾಗೂ ಮಾಯಾಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಪ್ರಾರ್ಥನೆ ಮಾಡ್ತಾ ಪ್ರವಚನ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन भूतले स्वयं रूपा तदा मह्यं ददाति साम्प्रदान्तिकं. वन्देऽहं श्रीगुरु श्रीयुतापदकमलं श्रीगुरुर्वैष्णवांश्च श्रीरूपं साग्रजातं सहगना रघुनाथान्वितं तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादां सहगना ललिता श्रीविशाखान्वितांश्च. हे कृष्णा करुणा सिंधो दीनबन्धो जगत्पते गोपेशा गोपिका कान्ता राधा कान्ता नमोऽस्तुते. सप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा 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 हरे 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 राम 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 हरे हरे. मुखांकरदिवाचनं भगवन्नगैतेगिरिं यत्कृपातमहं वन्दे श्रीगुरुं दीनकारणं परमानन्दमाधवं श्रीचैतन्येश्वर. हरे कृष्ण. ಈಗ ನಾವು ಈಗಾಗಲೇ ಹೇಳಿದಂತೆ ಅಂದರೆ ಆ ಉತ್ಸವದ ಹೆಸರು ಕೆಲವು ಉತ್ಸವಗಳಿಗೆ ಹೊಸದನ್ನಿಸ್ಬೋದು. ಪಾಲಗಡಿ ಕಿಡಾದಹಿ ಉತ್ಸವ ಅಂತ ಅನೇಕ ಉತ್ಸವಗಳನ್ನು ನಮ್ಮ ದೇವಾಲಯದಲ್ಲಿ ಆಚರಿಸ್ತೀವಿ. ಅದರಲ್ಲಿ ಇದೊಂದು ಉತ್ಸವ. ಇನ್ನೊಂದು ಕಡೆ ಸ್ನಾನ ಯಾತ್ರಾ ಅಂತಲೂ ಕರೀತಾರೆ. ಅಂದರೆ ಭಗವಂತನಿಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿಸೋದು, ಅಭಿಷೇಕ ಮಾಡಿ ಸ್ನಾನ ಮಾಡಿಸೋದು. ನಾವೇನಿಲ್ಲಿ ಅಭಿಷೇಕ ಭಗವಂತನಿಗೆ ಮಾಡ್ತೀವಲ್ಲ, ಅದನ್ನು ನಾವು ಕೆಲವೊಂದು ಸರಿ ಕಾವೇರಿ ನದಿಯಲ್ಲಿ ಅಥವಾ ಇತರ ಪುಣ್ಯ ನದಿಯಲ್ಲಿ ಹೋಗಿ ಅಲ್ಲೂ ಸಹ ಭಗವಂತನ ನಾವು ಸ್ನಾನ ಮಾಡಿಸಿ ಅಭಿಷೇಕ ಮಾಡ್ತೀವಿ. ಅದನ್ನು ಒಂದು ಇನ್ನೊಂದು ರೂಪದಲ್ಲಿ ಇವತ್ತು ಒಂದು ಚಿಕ್ಕದಾಗಿ ಕುಂಡದ ರೀತಿಯಲ್ಲಿ ಮಾಡಿ ಅಲ್ಲಿ ಅನೇಕ ಪುಣ್ಯ ನದಿಗಳಿಂದ ತಂದಂತಹ ನೀರನ್ನು ತೀರ್ಥವನ್ನು ಅದರಲ್ಲಿ ಹಾಕಿ ಭಗವಂತನಿಗೆ ಸ್ನಾನ ಮಾಡಿಸ್ತಾರೆ. ನಂತರ ಆ ನೀರನ್ನು ಎಲ್ಲರಿಗೆ ಪ್ರೋಕ್ಷಣೆ ಮಾಡ್ತಾರೆ. ಈ ಉತ್ಸವವನ್ನು ನಮ್ಮಲ್ಲಿ ಬರುವಂತಹ ಒಬ್ಬರು ಆಚಾರ್ಯರ ಪ್ರತೀಕವಾಗಿ ಮತ್ತೆ ಅವರು ಮಾಡಿದಂತಹ ಲೀಲೆಯ ಒಂದು ನೆನಪಿನಿಂದ ಆ ನೆನಪಿಗೋಸ್ಕರ ಆ ಸ್ಮರಣೆಗೋಸ್ಕರ ಮಾಡ್ತಾರೆ.
ನಾವು ಅಂದರೆ ಆಲ್ಟರಲ್ಲಿ ನೋಡಬಹುದು. ಹೋದಾನು ಹೇಳಿದಂತೆ ಅಲ್ಲಿ 6 ಜನ ಗೋಸ್ವಾಮಿಗಳು ಇದ್ದಾರೆ. ನಮ್ಮ ವೈಷ್ಣವ ಪರಂಪರೆಯಲ್ಲಿ 6 ಜನ ಮುಖ್ಯವಾಗಿ ಗೋಸ್ವಾಮಿ ಅಂತ ಇದ್ದಾರೆ. ಯಾರಾದರೂ ಅವರ ಹೆಸರುಗಳನ್ನ ಹೇಳೋದ ಒಬ್ಬೊಬ್ಬರೇ ಒಂದೊಂದಾಗಿ? ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಜೀವ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ. ಈ ಥರ 6 ಜನ ಗೋಸ್ವಾಮಿಗಳಿದ್ದಾರೆ. ಗೋಸ್ವಾಮಿ ಅಂದರೆ ಯಾರಾದ್ರೂ ಅರ್ಥ ಹೇಳಿದ್ರೆ ಯಾರಾದ್ರೂ ಗೊತ್ತಿದ್ರೆ ನೀವು ಹೇಳಬೇಕು. ಯಾರು ಬೇರೆ ಎಷ್ಟೋ ಜನ ಗೋಸ್ವಾಮಿ ಅಂತ ಕೇಳ್ತಾ ಇರ್ತೀವಿ. ಏನಾರ ಏನು ಅರ್ಥ ಅಂತ ಯಾರು ಹೇಳ್ಬೋದು? ಈಗ ಯಾರು ಹೇಳ್ತಾರೆ ಯಾರು ಹೇಳ್ತಿರ್ಬೇಕು? ಸುಗುಣ ಮಾತಾಡಿ. ಗೋ ಅಂದ್ರೆ ಇಂದ್ರಿಯಗಳು, ಅಂದ್ರೆ ಹಸುನು ಆಗುತ್ತೆ. ಅಂದ್ರೆ ಒಂದೇ ಪದಕ್ಕೆ ಅನೇಕ ಅರ್ಥ ಬರ್ತಲ್ಲ. ಈಗ ಹರಿ ಅಂದ್ರೆ ಶ್ರೀಹರಿನೂ ಆಗುತ್ತೆ, ನದಿ ಹರಿಯೋದು ಆಗುತ್ತೆ. ಆ ಥರ ಗೋ ಅಂದ್ರೆ ಇಂದ್ರಿಯ ಅಂತಲೂ ಒಂದು ಅರ್ಥ ಬರುತ್ತೆ. ಗೋಸ್ವಾಮಿ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹ ಮಾಡಿದವನು, ನಿಯಂತ್ರಣ ಮಾಡಿದವನು ಅಂತ ಅರ್ಥ. ಅಂಥವರಿಗೆ ಮೊದಲು ಗೋಸ್ವಾಮಿ ಅಂತ ಕರೆಯೋದು. ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಹತೋಟಿಯಲ್ಲಿ ಇಟ್ಕೊಂಡಿರುವವರು ಅಂತ ಅರ್ಥ. ಇಂದ್ರಿಯಗಳು ಅಂದ್ರೆ ಮನಸ್ಸು ಸೇರಿ ಎಲ್ಲ 6 ಇಂದ್ರಿಯಗಳು, 5 ಏನು ನಾವು ಜ್ಞಾನೇಂದ್ರಿಯಗಳನ್ನು ಕರೆಯೋದು, ಅದು ಮತ್ತೆ ಮನಸ್ಸು, ಇಷ್ಟು ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಯಾರು ಇಟ್ಕೊಳ್ತಾರೋ ಅವರನ್ನ ಗೋಸ್ವಾಮಿ ಅಂತ ಕರೀತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಆ ರೀತಿನೇ ಕೆಲವರು ಯಾವ ರೀತಿ ನಡ್ಕೊಳ್ಬೇಕಿತ್ತು, ಯಾವ ರೀತಿ ನಡ್ಕೊಳ್ತಿದ್ರು ಅದ್ರ ಮೇಲೆ ಅವ್ರ ಹೆಸರನ್ನ ಇಡ್ತಿದ್ರು. ಕೆಲವರಿಗೆ ಚತುರ್ವೇದಿ ಅಂತ ಕರೆಯೋರು, ಅಂದ್ರೆ ಅವ್ರು 4 ವೇದಗಳನ್ನ ಕಲ್ತಿರೋರು, ತ್ರಿವೇದಿ ಅಂತ ಕರೆಯೋರು. ಆ ರೀತಿಯಾಗಿ ಅವರ ಹೆಸರು ಅವ್ರು ಏನು ಅಭ್ಯಾಸ ಮಾಡಿದಾರೋ ಅದ್ರ ಮೇಲೆ ಇರ್ತಿತ್ತು. ಈಗ ಎಲ್ಲರೂ ಗೋಸ್ವಾಮಿ ಅಂತ ಇಟ್ಕೊಳ್ಬೋದು, ಸ್ವಾಮಿಗಳು ಅಂತ ಇಟ್ಕೊಳ್ಬೋದು, ಎಲ್ಲ ಇಟ್ಕೊಳ್ತಾರೆ. ಆದರೆ ಇಟ್ಕೊಳ್ಳೋದಕ್ಕೆ ಹಿಂದೆ ಅವರ ಆಚರಣೆಯನ್ನ ಮಾಡಬೇಕು, ಅದು ಬಹಳ ಮುಖ್ಯವಾದಂತಹ ವಿಷಯ. ಸೊ ಈ 6 ಜನರಲ್ಲಿ ಒಬ್ಬರು ರಘುನಾಥ ದಾಸ ಗೋಸ್ವಾಮಿ ಅಂತ ಹೆಸರು ಹೇಳಿ ಎಲ್ಲ ಒಂದ್ಸರಿ. ರಘುನಾಥ ದಾಸ ಗೋಸ್ವಾಮಿ ಅಂತ ಅವರ ಒಂದು ನೆನಪು ಮತ್ತೆ ಅವರು ಮಾಡಿದಂತಹ ಲೀಲೆ ಹಿನ್ನೆಲೆಯಲ್ಲಿ ನಾವು ಈ ಉತ್ಸವವನ್ನ ಆಚರಣೆ ಮಾಡ್ತೇವೆ. ಸ್ವಲ್ಪ ಫಿಲಾಸಫಿಕಲ್ ಹೇಳಬೇಕಂದ್ರೆ ನಮ್ಮ ವೈಷ್ಣವ ಸಂಪ್ರದಾಯದಿಂದ ಇನ್ನೊಂದು ನಾನು ಮೊದಲೇ ಹೇಳೋದಂದ್ರೆ, ಪ್ರತಿ ವಾರ ನಾವು ಭಾಗವತ ಭಗವದ್ಗೀತೆ ಪ್ರವಚನ ಮಾಡ್ತೀವಿ. ವಿಶೇಷ ಉತ್ಸವ ಇದ್ದಾಗ ಆ ಉತ್ಸವಕ್ಕೆ ಹಿನ್ನೆಲೆಯಾಗಿ ಏನು ಪ್ರವಚನ ಅಂದ್ರೆ ಅದನ್ನು ಮಾಡ್ತೀವಿ. ಕೆಲವೊಮ್ಮೆ ಅದು ಹೊಸದು ಅನಿಸ್ಬೋದು, ಸ್ವಲ್ಪ ಅರ್ಥ ಮಾಡೋದಕ್ಕೆ ಕಷ್ಟ ಅನಿಸ್ಬೋದು. ಆದರೂ ಸಹ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ನಾವು ಆ ವಿಷಯಗಳನ್ನು ತಿಳುವಳಿಕೆ ಪಡ್ಕೊಳ್ಳೋದು ತುಂಬಾ ಪ್ರಯೋಜನಕಾರಿ. ವೈಷ್ಣವ ಸಂಪ್ರದಾಯದಲ್ಲಿ 3 ಪ್ರಮುಖ ಹಂತಗಳಿವೆ. ಒಂದು ಸಂಬಂಧ, ಅವಿಧೇಯ, ಪ್ರಯೋಜನ ಅಂತ. ಏನು ಹೇಳಿ ಅನ್ನೋದಿಲ್ಲ ಹೇಳುತ್ತೆ. ಸಂಬಂಧ, ಅವಿಧೇಯ, ಪ್ರಯೋಜನ. ಸಂಬಂಧ ಅಂತ ಅಂದ್ರೆ ಮೊದಲನೇದಾಗಿ ಭಗವಂತ ಮತ್ತೆ ನಮಗೆ ಇರುವಂತಹ ಸಂಬಂಧವನ್ನ ತಿಳುವಳಿಕೆ ಪಡ್ಕೊಳ್ಳುವಂಥದ್ದು. ದೇವರಿಗೆ ಮತ್ತೆ ನಮಗೆ ಏನು ಸಂಬಂಧ ಇದೆ ಅಂತ. ಅವಿಧೇಯ ಅಂದ್ರೆ ಆ ಸಂಬಂಧವನ್ನು ತಿಳ್ಕೊಂಡ ಮೇಲೆ ಆ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಮಾರ್ಗ ಅಥವಾ ಪ್ರಾಕ್ಟೀಸ್, ಆಚರಣೆಯನ್ನ ಅವಿಧೇಯ ಅಂತ ಕರೀತಾರೆ. ಪ್ರಯೋಜನ ಅಂತಂದ್ರೆ ಕೊನೆಗೆ ನಾವು ಏನನ್ನ ಸಾಧಿಸಬೇಕಾಗಿದೆ. ವೈಷ್ಣವ ಸಂಪ್ರದಾಯದಲ್ಲಿ ನಮಗೆ ಭಗವಂತನ ಪ್ರೇಮಪೂರ್ವಕವಾದಂತಹ ಭಕ್ತಿ ಅವ್ರಿಗೆ ಅವಿಧೇಯ. ಅಂದ್ರೆ ಅವ್ರಿಗೆ ಕೊನೆಯ ಗುರಿ ಏನು ಅಂದ್ರೆ ಕೃಷ್ಣನಲ್ಲಿ ಪ್ರೇಮಪೂರ್ವಕವಾಗಿ, ಅಂದ್ರೆ ಏನೂ ಅಪೇಕ್ಷೆ ಇಲ್ಲದೆ ಭಗವಂತನ ಸೇವೆಗೆಂದೇ ಸೇವೆ ಮಾಡುವಂಥದ್ದು, ಭಗವಂತನ ಸಂತೃಪ್ತಿಗೆಂದೇ ಸೇವೆ ಮಾಡುವಂಥದ್ದು ವೈಷ್ಣವ ಸಂಪ್ರದಾಯದಲ್ಲಿ ಇರುವಂತಹ ಪ್ರಯೋಜನ, ಅವರ ಅಂತಿಮ ಗುರಿ. 3 ಯಾವ್ದಾದ್ರು ಹೇಳಿದನೋ ಪ್ರಯೋಜನ. ಮೊದಲನೇದು ಸಂಬಂಧ. ನಮಗೆ ಮತ್ತೆ ಭಗವಂತನಿಗೆ ಏನು ಸಂಬಂಧ ಇದೆ ಅಂತ ಯಾರಾದ್ರೂ ಹೇಳ್ಬೋದಾ? ಯಾವ ಸಂಬಂಧ ಇದೆ ಅಂತ? ಭಕ್ತಿ. ಬೇರೆ ಭಕ್ತಿ ಅನ್ನೋದು ಹೇಳ್ಬೇಕು, ಅಂದ್ರೆ ಅದು ಆಚರಣೆ ಬರುತ್ತೆ. ಭಕ್ತಿ ಸೇವೆ ಸಂಬಂಧ ಏನಿದೆ?
ತಂದೆ ಮಕ್ಕಳ ಸಂಬಂಧ ಬಹಳ ಚೆನ್ನಾಗಿ ಅರಿವು ಮತ್ತೆ ಬೇರೆ ಅಂದ್ರೆ ತಂದೆ ಮಕ್ಕಳ ಸಂಬಂಧ ಅಥವಾ ಭಗವಂತ ಯಾರು ಸ್ವಾಮಿ, ನಾವು ಸೇವಕರು, ಅವನ ದಾಸರು. ಆ ರೀತಿ ಸ್ವಾಮಿ ಮತ್ತು ದಾಸರ ಸಂಬಂಧ, ತಂದೆ ಮತ್ತು ಮಕ್ಕಳ ಸಂಬಂಧ ನಮಗೆ ಮತ್ತೆ ಭಗವಂತನಿಗೆ ಇರುವಂಥದ್ದು. ಆದ್ದರಿಂದ ಅಂದ್ರೆ ಅನೇಕ ಸಾರಿ ಈ ವರ್ಷ ನಾವು ಪೂಜೆ ಮಾಡಿಲ್ಲ ಅಂದ್ರೆ ದೇವರು ನಮ್ಮ ಮೇಲೆ ಏನ್ ಮಾಡ್ತಾರೆ, ಕೋಪ ಮಾಡ್ಕೊಬಿಡ್ತಾರೆ. ಇಷ್ಟೆಲ್ಲ ಕಷ್ಟಗಳು ಬರ್ತದೆ. ಯಾಕೆ ದೇವ್ರ ಪೂಜೆ ಮಾಡೋದ್ರಿಂದ ದೇವರು ಸ್ಟಾಲಿಸ್ಟ್ ಆಗಿ ನಮ್ಮನ್ನ ಹಿಡಿದು ಹುಡುಕಿ ಕಷ್ಟ ಕೊಡ್ತಾವೆ. ತಂದೆ ಮಕ್ಕಳ ಸಂಬಂಧ ಇರೋರು ಯಾವತ್ತೂ ಆ ರೀತಿ ಹುಡುಕಿ ಕಷ್ಟ ಕೊಡಲ್ಲ. ಆದ್ರೆ ನಾವು ಬೇಸಿಕಾಗಿ ಮೊದಲು ದೇವ್ರ ಪೂಜೆ ಯಾಕೆ ಮಾಡ್ತೀವಿ ಅಂದ್ರೆ ವರ್ಷ ಈ ಪೂಜೆ ಮಾಡಿಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗ್ಬಿಡುತ್ತೆ, ಕಷ್ಟ ಬಂದ್ಬಿಡುತ್ತೆ. ಇದನ್ನ ನಾವು ನಮ್ಮ ಮನಸ್ಸಿಂದ ಏನ್ ಮಾಡ್ಬೇಕು, ತೆಗೆದಾಕ್ಬೇಕು. ನಾವು ಮನುಷ್ಯರಾಗಿದ್ರೆ, ನಮ್ಮಂತರಾಗಿದ್ರೆ ವರ್ಷ ಇರೋರು ಮಾಡ್ಬೇಕಾದ್ರೆ ನಮ್ಮ ಗೌರವ ಸಲ್ಲಿಸಿಲ್ಲ ಅಂದ್ರೆ ಅವ್ರು ಸ್ಟ್ಯಾಂಡಿಸ್ಟ್ ಆಗಿ ಹಿಡಿದು ಅವ್ರಿಗೆ ಏನಾದ್ರು ತೊಂದರೆ ಕೊಡಲೇಬೇಕು ಅಂತ ಅನ್ಕೊಳ್ತೀವಿ. ದೇವರು ಆ ಥರ ಇಲ್ಲ. ಆದ್ರಿಂದ ನಾವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಭಗವಂತ ಸ್ವಾಮಿ, ನಾವು ಸೇವಕ. ಅದನ್ನ ಯಾವ ರೀತಿ, ಅದು ಸಂಬಂಧ, ಅದನ್ನು ನಾವು ಯಾವ ರೀತಿ ಆಚರಣೆಗೆ ತರಬೇಕು ಅಂದ್ರೆ ಭಕ್ತಿ ಸೇವೆಯ ಮುಖಾಂತರ ಅದನ್ನ ಸಾಧನೆ ಮಾಡುವಂತಹ ಮಾರ್ಗ. ಭಕ್ತಿ ಸೇವೆ ನವವಿಧ ಭಕ್ತಿಗಳಿಂದ ಆಚರಣೆ ಮಾಡಬೇಕು. ನಂತರ ಅದನ್ನ ಕೊನೆಗೆ ಪ್ರಯೋಜನ ಏನು, ಯಾವುದೇ ಬಯಕೆ ಇಲ್ಲದೆ ಭಗವಂತನ ನಿಷ್ಕಾಮವಾದಂತಹ ಪ್ರೀತಿ ನಮ್ಮಲ್ಲಿ ಉದಯವಾಗಬೇಕು, ಪ್ರೇಮ ಉದಯವಾಗಬೇಕು. ಇದು ಕೊನೆಯ ಗೋಲ್. ಇದು ವೈಷ್ಣವ ಸಂಪ್ರದಾಯದ 3 ಪ್ರಮುಖ ಹಂತಗಳು. ರಘುನಾಥ ದಾಸ್ ಗೋಸ್ವಾಮಿಗಳೆಲ್ಲ ಅಂದ್ರೆ ಈ 3 ಜನ ಆಚಾರ್ಯರಿದ್ದಾರೆ. ಅಂದ್ರೆ ಅದನ್ನ ರೆಪ್ರೆಸೆಂಟ್ ಮಾಡುವಂಥವ್ರು ಅಥವಾ ಆ ವಿಷಯವನ್ನು ಹೆಚ್ಚು ಸಾಧನೆ ಮಾಡಿದಂಥವ್ರು. ಅದರಲ್ಲಿ ನಾವು ಸನಾತನ ಗೋಸ್ವಾಮಿಗಳನ್ನ ಸಂಬಂಧ ಆಚಾರ್ಯ ಅಂತ ಕರಿತೀವಿ, ರೂಪ ಗೋಸ್ವಾಮಿಗಳನ್ನ ಅಭಿಧೇಯ ಆಚಾರ್ಯರು ಅಂತ ಕರಿತೀವಿ. ನಂತರ ನಾವು ಇವತ್ತೇನು ಪ್ರವಚನ ಮಾಡ್ತೀವಿಲ್ಲ, ಯಾವ ವಿಷಯ ಪ್ರವಚನ ಮಾಡ್ತಿದ್ದೀವಿ, ರಘುನಾಥ ದಾಸ ಗೋಸ್ವಾಮಿಗಳು, ಅವರನ್ನ ಪ್ರಯೋಜನ ಆಚಾರ್ಯ ಅಂತ ಕರಿತೀವಿ. ಈ ರೀತಿಯಾಗಿ ಈ ಪ್ರಯೋಜನ ಆಚಾರ್ಯರಾದಂತಹ ರಘುನಾಥ ದಾಸ್ ಗೋಸ್ವಾಮಿಗಳ ಅವರ ಒಂದು ಲೈಫ್ ಅಂಡ್ ಗ್ಲೋರೀಸ್, ಅವರ ಜೀವನ ಮತ್ತೆ ಅವರ ಒಂದು ಮಹಿಮೆಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ರಘುನಾಥ ದಾಸ್ ಗೋಸ್ವಾಮಿಗಳು ಬಹಳ ಮುಖ್ಯವಾಗಿ ಅವರಲ್ಲಿ ಇರುವಂತಹ ಕ್ಯಾರೆಕ್ಟರ್ ಏನಂತಂದ್ರೆ ವೈರಾಗ್ಯ. ವೈರಾಗ್ಯದ ಒಂದು ಅಲ್ಟಿಮೇಟ್ ಅಥವಾ ಒಂದು ಪರಾಕಾಷ್ಠೆ ಅಂತಲ್ಲ, ವೈರಾಗ್ಯ ಒಬ್ಬ ವ್ಯಕ್ತಿ ಯಾವ ಹಂತದವರೆಗೂ ಮಾಡಬಹುದು ಅಂತ ಅಂದ್ರೆ ಅದನ್ನು ನಾವು ರಘುನಾಥ ದಾಸ ಗೋಸ್ವಾಮಿಗಳಲ್ಲಿ ತಿಳುವಳಿಕೆ ಪಡ್ಕೊಳ್ಬೋದು. ಆ ವೈರಾಗ್ಯವನ್ನು ಯಾವ ರೀತಿ ನಾವು ಆಚರಣೆ ಮಾಡ್ಬೋದು ಅಂತಂದ್ರೆ ನಿಜವಾಗ್ಲೂ ಅದರ ಮಹತ್ವ ನಮಗೆ ಗೊತ್ತಿದೆ, ಮತ್ತೆ ಅದರಿಂದ ನಮಗೆ ನಿಜವಾಗ್ಲೂ ಸಂತೃಪ್ತಿ ಇದ್ರೆ ಮಾತ್ರ ಆಚರಣೆ ಮಾಡೋಕ್ಕಾಗುತ್ತೆ. ಸುಮ್ಮನೆ ಆ ವೈರಾಗ್ಯವನ್ನ ಆಚರಣೆ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಈಗ ಪ್ರಪಂಚದಲ್ಲಿ ಹೇಳ್ತೀವಿ, ಒಬ್ರು ಯಾವಾಗಲೂ ಶೂಸ್ ತಗೊಳ್ಳಲ್ಲ. ಅವರ ಫಾರ್ ಎಕ್ಸಾಂಪಲ್ ಅವ್ರ ಶೂಸ್ ಸೈಜ್ 8 ಆದ್ರೆ ಅವ್ರು 7 ತಗೊಳ್ಳೋದು. ಏನ್ ಮಾಡೋರು, 7 ಶೂಸ್ ಸೈಜ್ ತಗೊಳ್ಳೋದು. ಅವ್ರೇನು ಆ 7 ಶೂಸ್ ಸೈಜ್ ಹಾಕೊಂಡು ಆಫೀಸ್ಗೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು ಇರೋರು. ಯಾರು ಹೋಗಿ ಕೇಳ್ತಿರಂತೆ, ಇದ್ಯಾಕೆ ನೀವು ಯಾವಾಗ ನಿಮ್ಮ ಸೈಜ್ 8 ಆದ್ರೆ 7ನೇ ಸೈಜ್ ಶೂ ತಗೋದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಆ 7ನೇ ಸೈಜ್ ಶೂ ಹಾಕೊಂಡು ಆಫೀಸಿಗೆ ಬಂದು ಕೂತ್ಕೊಂಡು ಆ ಶೂ ತೆಗೆದಿಟ್ರೆ ಒಂಥರ ಖುಷಿ ಆಗುತ್ತೆ ನನಗೆ. ಅವ್ರಿಗೆ ಆನಂದ ಅದರಲ್ಲ ಖಂಡಿತ ಉಂಟು. ಅಂದ್ರೆ ನಾವೇನು ಆನಂದ ಅನ್ಕೊಂಡಿದ್ವಿ ಅಂದ್ರೆ ಒಂದು ಕಷ್ಟ ಇರುತ್ತೆ, ಆ ಕಷ್ಟ ಇಲ್ಲದಿರೋ ಸ್ಥಿತಿಯನ್ನು ನಾವು ಏನಂತ ತಿಳ್ಕೊಂಡಿದ್ವಿ, ಆನಂದ ಅಂತ ತಿಳ್ಕೊಂಡಿದ್ವಿ. ಕಷ್ಟ ಇಲ್ಲದಿರೋ ಸ್ಥಿತಿಯನ್ನ ಆನಂದ ಅಲ್ಲ, ಆನಂದ ಅನ್ನೋದು ಇನ್ನೊಂದಿದೆ. ಈಗ ಉದಾಹರಣೆಗೆ ಈಗ ಎಲ್ಲರೂ ಕೀರ್ತನೆ ಮಾಡ್ತಾ ಇದ್ವಲ್ಲ, ನಾವೆಲ್ಲ ಕೀರ್ತನೆ ಮಾಡ್ಬೇಕಾದ್ರೆ ಏನೋ ಒಂದು ರೀತಿ ಮನಸ್ಸಲ್ಲಿ ದಿವ್ಯವಾದಂತಹ ಅನುಭವ ಆಗುತ್ತೆ. ಆ ಭಗವಂತನ ಸೇವೆಯಲ್ಲಿ ನಮಗೆ ಆ ಕೀರ್ತನೆ ಹಾಡಿದಾಗ ಆನಂದ ಉಂಟಾಗುತ್ತೆ. ಅನೇಕರು ಮಾತಾಡಿಸಲ್ಲ, ಈಗ ಅವ್ರ ಮನೆಗೂ ಅಷ್ಟು ಚೆನ್ನಾಗಿ ದೇವಸ್ಥಾನ ಕ್ಲೀನ್ ಮಾಡ್ತಾರೋ ಇರೋ, ವಾರ ಬಂದೆಲ್ಲ ಕ್ಲೀನ್ ಮಾಡ್ತಾರೆ. ಆ ಸೇವೆ ಮಾಡೋದ್ರಲ್ಲಿ ಒಂದು ಆನಂದ ಸಿಗುತ್ತೆ. ಅದರಿಂದ ನಾವೇನು ತಿಳ್ಕೊಂಡಿದ್ರೆ ಆನಂದ ಅಂತ ಅಂದ್ರೆ ಕಷ್ಟ ಇಲ್ಲದೆ ಇರೋ ಸ್ಥಿತಿ ಇದೆಯಲ್ಲ, ಅದನ್ನು ನಾವು ಆನಂದ ಅಂತ ಅನ್ಕೊಂಡಿದ್ದೀವಿ. ಅದಲ್ಲ, ಆನಂದ ಅನ್ನೋದು ಬೇರೆ. ಸೊ ಯಾಕಿಂದ ಹೇಳಿದೆ ಅಂತ ಅಂದ್ರೆ ಭಕ್ತಿ ಮಾಡೋದ್ರಲ್ಲಿ ಒಂದು ಆನಂದ, ವೈರಾಗ್ಯ ಮಾಡೋದ್ರಲ್ಲಿ ಒಂದು ಆನಂದ ಇದೆ, ತಪಸ್ಸೆ ಮಾಡೋದ್ರಲ್ಲಿ ಒಂದು ಆನಂದ ಇದೆ, ಬ್ರಹ್ಮಚರ್ಯ ಪಾಲನೆಯಲ್ಲಿ ಒಂದು ಆನಂದ ಇದೆ,
ಎಲ್ಲಾದ್ರೂ ಒಂದು ದಿವ್ಯ ಅನುಭವ ಇದೆ. ಅದು ಇಲ್ಲದೆ ನಾವು ಅನುಕರಣೆ ಒಂದು ರೀತಿ ದಂಬಾಚಾರವಾಗಿ ಯಾವಾಗ ನಾವು ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ ಅವಾಗ ನಾವು ಅದಕ್ಕೆ ಸೂಟ್ ಆಗಲ್ಲ. ಅವಾಗ ಏನಾಗುತ್ತೆ, ಸುಮ್ಮನೆ ಹೊರನೋಟಕ್ಕೆ ಯಾವಾಗ ನಾವು ಮಾಡ್ತಿರ್ತೀವಲ್ಲ ಅದು ನಮಗೆ ಮ್ಯಾಚ್ ಆಗಲ್ಲ, ಅದರಿಂದ ಬೇರೆಯವ್ರಿಗೆ ಪ್ರೇರೇಪಣೆ ಆಗಲ್ಲ, ನಾವು ಗೊತ್ತಾಗಲ್ಲ. ಆದ್ದರಿಂದ ನಾವು ಯಾವತ್ತಾಗಲಿ ನಮ್ಮಲ್ಲಿ ಏನಿದೆ ಅದನ್ನೇ ನಾವು ಆಚರಣೆ ಮಾಡಬೇಕು, ಅದನ್ನೇ ನಾವು ತೋರಿಸ್ಬೇಕು. ಮತ್ತೆ ಹೆಚ್ಚಿನದಾಗಿ ನಾವು ತಿಳುವಳಿಕೆ ಪಡ್ಕೊಂಡು ಅದನ್ನು ಆಚರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರಘುನಾಥದಾಸ ಗೋಸ್ವಾಮಿಗಳಿಗೆಲ್ಲ ಅವರು ವೈರಾಗ್ಯ ಆ ಗುಣವನ್ನ ಹೆಚ್ಚು ಪ್ರದರ್ಶನ ಮಾಡಿದಂತಹ ಮಹಾನುಭಾವರು. ವೈರಾಗ್ಯದಲ್ಲಿ ಒಂದು ಪರಾಕಾಷ್ಠೆ ಅಂತಲ್ಲ, ಅತಿ ಹೆಚ್ಚಿನ ವೈರಾಗ್ಯವನ್ನ ತೋರಿಸಿದಂತಹ ಯಾರು? ರಘುನಾಥದಾಸ ಗೋಸ್ವಾಮಿಗಳು. ಈ ವೈರಾಗ್ಯ ಹೆಚ್ಚು ಯಾವ ರೀತಿ ಅವರು ತೋರಿಸಿದ್ದಾರೆ ಅಂತ ಅಂದ್ರೆ ಅವರ ಜೀವನದಲ್ಲಿ ಹಾಗೆ ನಾವು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಮೊದಲನೇದಾಗಿ ಅವರು ಎಲ್ಲಿ ಅವತರಿಸ್ತಾರೆ ಅಂದ್ರೆ, ಈಗ ನಮ್ಮ ವೆಸ್ಟ್ ಬೆಂಗಾಲ್ ಇದೆಯಲ್ಲ, ವೆಸ್ಟ್ ಬೆಂಗಾಲಲ್ಲಿ ಕೃಷ್ಣಾಪುರ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ, ಅಲ್ಲಿ ಅವರು ಅವತಾರ ಮಾಡ್ತಾರೆ. ಅವರು ಬೇಸಿಕಲಿ ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಅವಾಗೆಲ್ಲ ಏನು ಅಂದ್ರೆ 500 ವರ್ಷಗಳ ಹಿಂದೆ ಅವರೆಲ್ಲ ಮುಸ್ಲಿಮರ ಆಡಳಿತ. ಆ ಮುಸ್ಲಿಮರ ಆಡಳಿತದಲ್ಲಿ ಆಗ ಹುಸೇನ್ ಶಾ ಅಂತ ಒಬ್ಬರು ರಾಜ ಇರ್ತಾರೆ. ಆ ರಾಜರ ಕೆಳಗಡೆ ಇವರ ತಂದೆ ಮಜೂಮ್ದಾರ್ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್. ಸಪ್ತಗ್ರಾಮ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ, 7 ದೊಡ್ಡ ಒಂದು ಡಿಸ್ಟ್ರಿಕ್ಟ್ ಆಗಿದೆ. ಆ ಡಿಸ್ಟ್ರಿಕ್ಟ್ಗೆ ಟ್ಯಾಕ್ಸ್ ಕಲೆಕ್ಟರ್. ಅವರು ಸುಮಾರು ಅವಾಗಲೇ ಒಂದು ವರ್ಷಕ್ಕೆ 20 ಲಕ್ಷ ಚಿನ್ನದ ನಾಣ್ಯಗಳನ್ನ ಕಲೆಕ್ಟ್ ಮಾಡೋದು. ಎಷ್ಟು? 20 ಲಕ್ಷ ಚಿನ್ನದ ನಾಣ್ಯಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಅದರಲ್ಲಿ 1 lakhs ಅಂದ್ರೆ 12 ಲಕ್ಷ ಚಿನ್ನದ ನಾಣ್ಯಗಳನ್ನ ಹುಸೇನ್ ಶಾಗೆ ಏನ್ ಮಾಡ್ತಿದ್ರು, ಕೊಡ್ತಾ ಇದ್ರು. 8 lakhs ಅವ್ರಿಗೇನು ಕಲೆಕ್ಷನ್ ಮಾಡಿದಕ್ಕೆ ಅವ್ರಿಗೆ ಸಿಗುವಂತಹ ಪ್ರಾಫಿಟ್. 8 lakhs ಗೋಲ್ಡ್ ಕಾಯಿನ್ಸ್. ಅರ್ಥ ಮಾಡ್ತಾರೆ ಎಷ್ಟು? 8 ಲಕ್ಷ ಚಿನ್ನದ ನಾಣ್ಯಗಳನ್ನ ಆ ದಿನದಲ್ಲೇ ಅವರು ಅಷ್ಟು ಶ್ರೀಮಂತರಾಗಿದ್ರು. ಆದರೆ ಈ ರಘುನಾಥದಾಸ್ ಗೋಸ್ವಾಮಿಗಳನ್ನ ಅವರಿಗೆ ಯಾವತ್ತೂ ಸಹ ಅದ್ರ ಮೇಲೆ ಆಸಕ್ತಿಯೇ ಇರಲಿಲ್ಲ. ಯಾಕೆ ಅವ್ರಿಗೆ ಅದ್ರ ಮೇಲೆ ಆಸಕ್ತಿ ಇರಲಿಲ್ಲ ಅಂತಂದ್ರೆ, ಅವ್ರಿಗೆ ಹೆಚ್ಚು ಯಾವಾಗಲೂ ಕೃಷ್ಣನ ಸೇವೆ ಮಾಡೋದ್ರಲ್ಲಿ ಹೆಚ್ಚು ಆಸಕ್ತಿ ಇರ್ತಾ ಇತ್ತು. ಆ ಆಸಕ್ತಿ ಹೇಗೆ ಬಂತು ಅಂದ್ರೆ, ಸುಮ್ಮನೆ ಆ ಆಸಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಆಸಕ್ತಿ ಹೇಗೆ ಬಂತು ಅಂದ್ರೆ, ಅವರು ಚಿಕ್ಕ ವಯಸ್ಸಿಂದಲೇ ಅವರು ಯಾರು ಸಹವಾಸ ಮಾಡಿದ್ರೆ 3 ಮುಖ್ಯ ವೈಷ್ಣವ ಆಚಾರ್ಯರು. ಒಬ್ಬರು ಯದುನಂದನ ಆಚಾರ್ಯ ಅಂತ, ಅವರು ಅದ್ವೈತ ಆಚಾರ್ಯರ ಶಿಷ್ಯರು. ಇನ್ನೊಬ್ರು ಬಲರಾಮ ಆಚಾರ್ಯ ಅಂತ, ಇನ್ನೊಬ್ರು ನಾಮಾಚಾರ್ಯ ಹರಿದಾಸ್ ಠಾಕೂರ್. ಯಾರು? ಹರಿದಾಸ್ ಠಾಕೂರ್. ಅವರ ಒಬ್ಬರು ಶಿಷ್ಯರಾಗಿರು, ಅವರ ಸಹವಾಸ ಮಾಡಿದ್ರು. ಸುಮ್ಮನೆ ನಾವು ಕೆಲವೊಂದ್ಸರಿ ಹೇಳ್ತಲ್ಲ, ನಮ್ಮ ಮಕ್ಕಳನ್ನ ಕೇಳಿ ಸ್ವಾಮಿಯವ್ರ ಆಶೀರ್ವಾದ ಮಾಡಿ ಒಳ್ಳೆ ಬುದ್ಧಿ ಮಾತಾಡ ಮಾಡಿ ಅಂತ ಮನೆಯಲ್ಲಿ ಟಿವಿ ತೋರಿಸಿ ಮೊಬೈಲ್ ತೋರಿಸಿ ಎಲ್ಲ ಮಾಡಿಸಿ ಸ್ವಾಮಿಗಳ ಕರ್ಕೊಂಡು ಅವ್ರಿಗೆ ಅಂದ ತಕ್ಷಣ ಏನಾಗ್ತವರು ಒಳ್ಳೇದಾಗಬೇಕು ಅಂದ್ರೆ ಹಾಗಾಗಲ್ಲ. ಅದನ್ನು ನಾವೇನ್ ಮಾಡಬೇಕು? ಕೃಷ್ಣ ಭಗವಂತನಲ್ಲಿ ಹೇಳ್ತಾನಲ್ಲ, ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾಣ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಪಾಠ ಇದು ಅಭ್ಯಾಸ ಯೋಗದಿಂದ ಬರುವಂಥದ್ದು. ಪ್ರತಿನಿತ್ಯ ಏನ್ ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ನಾವು ವಿತ್ ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಕಾನ್ಶಿಯಸ್ ಆಗಿದ್ರೆ ಪ್ರಯತ್ನ ಪೂರ್ವಕವಾಗಿ ಬೇಕು ಅಂತಾನೆ, ನಾವು ಸಾಧನೆ ಮಾಡಬೇಕು ಅಂತಾನೆ ನಾವೇನ್ ಮಾಡಬೇಕು? ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಆಚರಣೆ ಅಭ್ಯಾಸ ಮಾಡದೆ ಸುಮ್ಮನೆ ಆಚರಣೆ. ಅವ್ರು ಏನ್ ಮಾಡಿದ್ರು? ಅಂತಹ ಆಚಾರ್ಯರು ಯಾರು? ಹರಿದಾಸ್ ಠಾಕೂರ್. ಅವರ ಸಹವಾಸದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಬೆಳೆದಂತವ್ರು. ಹಾಗೆ ಬೆಳೆದಿದ್ದಕ್ಕೆ ಅವರ ಸಹವಾಸದಿಂದ, ಅವರ ಸಂಘದಿಂದ ಇವ್ರಿಗೆ ಏನಾಯ್ತು? ಭಗವಂತನಲ್ಲಿ ಆಸಕ್ತಿ ಹುಟ್ಟು. ಅವರ ಹತ್ರ ಹೋಗಿ ಅವ್ರು ಯಾವಾಗಲೂ ಕೃಷ್ಣನ ಬಗ್ಗೆ ಕೇಳಿಸ್ಕೊಳ್ಳೋರು. ಪ್ರತಿನಿತ್ಯ ಕೃಷ್ಣನ ಬಗ್ಗೆ ಕೇಳಿಸ್ಕೊಳ್ಳೋರು, ಮತ್ತೆ ಕೃಷ್ಣನ ನಾಮ ಜಪವನ್ನ ಮಾಡೋರು. ಇವೆಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾ ಅವ್ರಿಗೆ ಏನಾಯ್ತು? ಭಗವಂತನಲ್ಲಿ ಆಸಕ್ತಿ ಹುಟ್ಟು. ನಾವು ಅಷ್ಟೇ ಈ ಅಭ್ಯಾಸವನ್ನ ಮಾಡಬೇಕು. ಆ ಅಭ್ಯಾಸ ಮಾಡದೆ ಆಸಕ್ತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಒಂದು ಸ್ಟಡಿ ಮಾಡಿದ್ರು. ನಾವೆಲ್ಲರೂ ಸಹ ತಿಳುವಳಿಕೆ ಅನೇಕ ವರ್ಷಗಳಲ್ಲಿ ಇಸ್ಲಾಂ ಇದೆ ಅಂತ ಅನ್ಕೊಳ್ತೀವಿ. ನಾವು ಸಹ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಒಬ್ರು ಒಂದು ಸರ್ವೆ ಮಾಡಿದ್ರು, ಅನ್ಅಫಿಷಿಯಲ್ ಸರ್ವೆ, ನಮ್ಮ ಸಂಸ್ಥೆಯಿಂದಾನೆ ಸರ್ವೆ ಮಾಡಿದ್ರು. ಅದರಲ್ಲಿ ಏನು ಗೊತ್ತಾಯ್ತು ಅಂದ್ರೆ, ದಿಸ್ ಇಸ್ ದ ಫ್ಯಾಕ್ಟ್ ಆಕ್ಚುಲಿ.
75% ಆಫ್ ಡಿವೋಟೀಸ್ ಕಿಡ್ಸ್ ಆರ್ ನಾಟ್ ಡಿವೋಟೀಸ್. ನಾವು ಏನು ಭಕ್ತರು ಅಂತ ನಾವೆಲ್ಲ ಅನ್ಕೊಳ್ತೀವಲ್ಲ, ಆ ಭಕ್ತರ ಮಕ್ಕಳು 75% ಭಕ್ತರೇ ಅಲ್ಲ. ಸರ್ವೆ ಮಾಡಿದಾಗ 100 ಜನ ಭಕ್ತರು ಏನು ಇಸ್ತಾನ ನಾವೆಲ್ಲ ಎಲ್ಲ ಮಾಡಿ ಭಕ್ತರು ಅಂತ ಅನ್ಕೊಳ್ತಿದ್ರಲ್ಲ, ನಮ್ಮ ಮಕ್ಕಳು 175 ಜನ ಭಕ್ತರೇ ಆಗಿಲ್ಲ. ಹಾಗೆ ಸರ್ವೆ ಮಾಡಿದ್ರೆ ಯಾಕೆ ಇವರೆಲ್ಲ ಇಷ್ಟು ಭಕ್ತರಾಗಿಲ್ಲ, ಅವರ ಮಕ್ಕಳು ಯಾಕೆ ಭಕ್ತರಾಗಿಲ್ಲ ಅಂತ ಸರ್ವೆ ಮಾಡಿದಾಗ ಮೊದಲನೇ ದಿನ ಅಂತ ಅಂದ್ರೆ ಕೆಲವು ಮಕ್ಕಳಿಗೆ ಟೂ ಮಚ್ ಆಗಿ ಫೋರ್ಸ್ ಮಾಡ್ತಾ ಇದ್ದಾರೆ. ಜಪ ಮಾಡ್ಬೇಕು, ಇದು ಮಾಡು ಹಿಂಗೆ ಮಾಡೋದು ಇದೇ ಮಾಡೋದು ಅಂತ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಅಂತ ಅವ್ರು ಅನಿಸ್ತಾರೆ. ಟೂ ಮಚ್ ಫೋರ್ಸ್ ಮಾಡೋದು. ಇನ್ನು ಕೆಲವರು ಯಾವಾಗಲೂ ದೇವಸ್ಥಾನ ಅದು ಇದು ಅಂತ ಅಂದ್ಕೊಂಡು ಮಕ್ಕಳ ಬಗ್ಗೆ ಗಮನನೇ ಆಗ್ತಿಲ್ಲ. ದೇವ್ರ ಕೃಷ್ಣ ನೋಡ್ತಾರೆ, ನೀನು ಬೇರೆಯವ್ರನ್ನ ಹೋಗಿ ಪ್ರಚಾರ ಮಾಡಿ ಕರ್ಕೊಂಡು ಟ್ರೈ ಮಾಡ್ತಿದ್ದೆ, ನಮ್ಮ ಮಕ್ಕಳ ಬಗ್ಗೆ ಯಾರಿಗೂ ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ. ಅದರಿಂದ ಏನಾಯ್ತು, ಅವರು ಭಕ್ತರು ಆಯ್ತಾನೆ ಇಲ್ಲ. ಇದು ಎರಡು ಸಿಂಪಲ್ ಅಂದ್ರೆ ಒಂದು. ಆದರೆ ಮುಖ್ಯವಾದ ಕಾರಣ ಏನಾಗಿತ್ತು ಗೊತ್ತಾ? ಮುಖ್ಯವಾದ ಕಾರಣ ಏನಾಗಿತ್ತು ಅಂದ್ರೆ ಮಕ್ಕಳಿಗೆ ಗೊತ್ತಾಗೋಯ್ತು, ನಮ್ಮ ಅಪ್ಪ ಅಮ್ಮ ದೇವಸ್ಥಾನದಲ್ಲಿ ಮಹಾಭಕ್ತರು, ಮನೆಗೆ ಬಂದರೆ ಅವರ ಒಂದು ನಾಟಕೀಯ ಪ್ರದರ್ಶನಗಳನ್ನ ನೋಡ್ತಾ ಇದ್ರೆ ಈ ಥರ ಜೀವನ ನಾನು ಮಾಡಬಾರ್ದು, ಈ ನಾಟಕ ನಾನು ಮಾಡಬಾರ್ದು. ದೇವಸ್ಥಾನದಲ್ಲಿ ಒಂಥರ, ಮನೆಯಲ್ಲಿ ಇರುವಂಥರ. ದೇವಸ್ಥಾನದಲ್ಲಿ ಒಂದು ರೂಪ, ಮನೆಯಲ್ಲಿ ವಿಶ್ವರೂಪ. ಈ ರೂಪಗಳಿಂದ ನಾನು ಈ ಥರ ನಾನು ಹೊರಗಡೆ ಒಂದು ಕಡೆ ಒಳಗಡೆ ಒಂದು ಕಡೆ ಇದಕ್ಕಾಗಲ್ಲ ನನ್ನ ಕೈಲಿ ಅಂದ್ಬಿಟ್ಟು ಏನು ಮಾಡಿದವರು ಆ ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡಿ. ಆದ್ದರಿಂದ ಯಾಕೆ ಅಂತ ಹೇಳಿದೆ ಅಂತಂದರೆ, ವೈರಾಗ್ಯ ಅಂತ ಅಂದರೆ ಅದು ಸಹಜವಾಗಿ ಪ್ರಾಕ್ಟೀಸಿಂದ ನಮಗೆ ಬರಬೇಕಾದ ಹೊರತು ಅದೇನೋ ನಾವು ನಾಳೆನೇ ಕಾವ್ಯ ಹಾಕಿದ ತಕ್ಷಣ ಬರುವಂಥದ್ದು ಅಲ್ಲ. ಅದು ಸಹಜವಾಗಿ ಪ್ರಾಕ್ಟೀಸ್ ನಮಗೆ ಬರಬೇಕಾದಂಥದ್ದು ವೈರಾಗ್ಯ. ಇದು ಅವರಿಗೆ ಯಾವ ರೀತಿ ಬಂತು? ರಘುನಾಥ ದಾಸ್ ಗೋಸ್ವಾಮಿಗಳಿಗೆ ಹರಿದಾಸ್ ಠಾಕೂರ್ ಅವರ ಸಂಘ ಇದೆಯಲ್ಲ, ಅಚ್ಯುತಾಂಗ್ರಿ ನಿಷ್ಠರ ಎದುರುಚ್ಚಲಾಭ ದುಷ್ಟರ ನಿಶ್ಚಯ ಜ್ಞಾನವಂತರ ಅಚ್ಚ ಭಾಗವತರ ನಿತ್ಯ ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ಸಂಘವಾಗಲಿ ಸಾಧು ಸಂಘವಾಗಲಿ. ಸಾಧು ಸಂಘದಿಂದ ಅವರೆಲ್ಲರೂ ಅಚ್ಯುತಾಂಗ್ರಿ ನಿಷ್ಠರು, ಭಗವಂತನ ಪಾದಗಳಲ್ಲಿ ಪರಮ ನಿಷ್ಠಾವಂತರು, ಯದೃಚ್ಛಾಲಾಭ ದುಷ್ಟರು, ತನಗೆ ತಾನು ಏನು ಬರುತ್ತಲ್ಲ ತಾನಾಗಿಯೇ ಬಂದಲ್ಲಿ ಸಂತೋಷ ಪಡುವಂಥವರು. ಇದು ಬಹಳ ಮುಖ್ಯ. ಈ ತೃಪ್ತಿ ಮನುಷ್ಯನಿಗೆ ಇಲ್ಲ ಅಂತಂದ್ರೆ ಅವನು ಭಕ್ತನಾಗಲಿಕ್ಕೆ ಸಾಧ್ಯನೇ ಇಲ್ಲ. ತಾನಾಗಿ ಬಂದಲ್ಲಿ ಏನಿರಬೇಕು ಅಂದ್ರೆ ತೃಪ್ತಿ ಇರಬೇಕು. ನಿಶ್ಚಯ ಜ್ಞಾನವಂತರ. ನಿಶ್ಚಯ ಜ್ಞಾನ ಅಂದ್ರೆ ಅರ್ಜುನ ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ನನಗೆ ಅದು ಇದು ಇದೆಯಲ್ಲ ಹೇಳ್ರ, ನಿಶ್ಚಯವಾಗಿ ಇದೇ ಅಂತ ನಾನು ಏನ್ ಮಾಡಬೇಕು ಅದನ್ನ ಹೇಳು ಅಂತ ಹೇಳ್ತಾರೆ. ಅದನ್ನ ಆಮೇಲೆ ಕೃಷ್ಣ ಅವರಿಗೆ ಉಪದೇಶವನ್ನು ಮಾಡ್ತಾರೆ. ಅಂತಹ ನಿಶ್ಚಯ ಜ್ಞಾನವಂತರು. ಈ ಅವ್ರ ಹತ್ರ ಹೋದಾಗ ಇದು ಹೇಳಿದೆ ಸಾಲವಾಗಿಲ್ವಾ, ಸೋಮವಾರ ಇದು ಮಾಡು, ಶನಿವಾರ ಇದನ್ನು ಮಾಡು, ಅಥವಾ ಶುಕ್ರವಾರ ಈ ಪೂಜೆ ಮಾಡು, ದಿನ ಒಂದೊಂದು ಪೂಜೆ ಮಾಡಿಸುವಂತಲ್ಲ, ಇದು ಮಾಡು, ಇದು ಮಾಡಿದ್ರೇ ಸರಿ ಹೋಗುತ್ತೆ ಅಂತ ನಿಶ್ಚಯ ಜ್ಞಾನವಂತರ ಸಂಘ ಏನಾಗಬೇಕು ಅಂತ ಸಾಧು ಸಂಘವಾದರೆ. ಈ ಭಕ್ತಿ ಸೇವೆಯಲ್ಲಿ ಮೊದಲನೇ ಹಂತ ಯಾವುದು? ಭಕ್ತರ ಸಂಘ, ಸಾಧು ಸಂಘ. ಈ ಸಾಧು ಅನ್ನೋ ಪದಕ್ಕೆ ಇಷ್ಟೊಂದು ಅರ್ಥ ಇದೆ. ಅವ್ರೇನಾಗಿರ್ತಾರೆ? ಅಚ್ಯುತಾಂಗ್ರಿ ನಿಷ್ಠರು, ಎದುರುಚ್ಚಲಾಭ ದುಷ್ಟರು, ನಿಶ್ಚಯ ಜ್ಞಾನವಂತರಾಗಿರ್ತಾರೆ, ಸದಾ ಭಗವಂತನಲ್ಲಿ ಆಸಕ್ತರಾಗಿರ್ತಾರೆ. ಅವರನ್ನು ನಾವೇನು ಕರಿತೀವಿ? ಸಾಧು ಅಂತ ಕರಿತೀವಿ. ಆದರೆ ಈಗ ಆ ಪದ ಏನಾಗಿದೆ, ನಮ್ಮನ್ನ ತುಂಬ ಸಾಧು ಏನು ಗೊತ್ತಾಗಲ್ಲ ಅಂತ ಕರೀತಾರೆ. ಏನಂದ್ರೆ ಸಾಧು ಅಂದ್ರೆ ದಡ್ಡ, ಅವ್ರಿಗೇನು ಗೊತ್ತಾಗೋದಿಲ್ಲ. ಈ ತರ ಎಲ್ಲರೂ ಕರ್ಕೊಂಡ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತೀವಿ, ನಮ್ಮ ಹಸು ತುಂಬಾ ಸಾಧು ಅಂದ್ರೆ ಹಾಳೆ ಕೊಡಲ್ಲ ಸರಿ, ಅಂದ್ರೆ ಪ್ರಯೋಜನಕ್ಕೆ ಇದ್ದವನು ಸಾಧು, ದಡ್ಡ ಆದವನು ಸಾಧು. ಇಷ್ಟೊಂದು ಸಾಧು ಹಾಕೊಳಕ್ಕೆ ನಾವು ಏನು ಯೂಸ್ ಇಲ್ಲ ನಿಮಗೆ, ಎಲ್ಲ ಜನ ನಿಮಗೆ ಹಾಳು ಮಾಡ್ಬಿಡ್ತಾರೆ ಅಂತ ಅಂದ್ರೆ ಈ ಅಮಾಯಕ ಅನ್ನೋದು ಏನು ಸಾಧು ಅಲ್ಲ. ಅಚ್ಯುತಾಂಗ್ರಿ ನಿಷ್ಠ, ಎದುರುಚ್ಚಲಾದ ದೃಷ್ಟ, ನಿಶ್ಚಯ ಜ್ಞಾನವಂತ ಅಚ್ಚ ಭಾಗವತರನ್ನ ಸಾಧು ಅಂತಾರೆ. ಭಕ್ತಿ ಸೇವೆಯಲ್ಲಿ ಮೊದಲನೇ ಹಂತ ಏನು? ಸಾಧು ಸಂಘ. ಆ ಒಂದು ವೈಷ್ಣವರ ಸಂಘದಿಂದ ಏನಾಗುತ್ತೆ, ನಮಗೆ ಭಗವಂತನಲ್ಲಿ ಶುದ್ಧವಾದಂತಹ ಭಕ್ತಿ ಏರ್ಪಡುತ್ತೆ. ಅಂತಹ ಭಕ್ತಿಯಿಂದ ಮಾತ್ರನೇ ಅದಕ್ಕೆ ಹೇಳೋದು ಜ್ಞಾನ ಭಕ್ತಿ ವೈರಾಗ್ಯ ಅಂತ. ಜ್ಞಾನವನ್ನ ಹಾಲಿಗೆ ಹೋಲಿಸ್ತಾರೆ, ಭಕ್ತಿಯನ್ನ ಮೊಸರಿಗೆ ಹೋಲಿಸ್ತಾರೆ.
ವೈರಾಗ್ಯವನ್ನು ತುಪ್ಪಕ್ಕೆ ಹೊರಿಸ್ತಾನೆ. ಅಂದರೆ ಆ ಜ್ಞಾನದಿಂದ ಬಂದಂತಹ ಭಕ್ತಿಯಿಂದ ಬಂದಂತಹ ವೈರಾಗ್ಯ ಲಾಂಗ್ ಲಾಸ್ಟಿಂಗ್, ಯಾವಾಗಲೂ ಉಳ್ಕೊಳುತ್ತೆ. ಇದ್ದಕ್ಕಿದ್ದಂಗೆ ರಾತ್ರಿಯಿಂದ ನಮಗೇನೋ ಜ್ಞಾನೋದಯ ಆಗಿ ಉಳಿಯುತ್ತಲ್ಲ, ಅದು ಒಂದು ವಾರ ಹೋಗ್ಬಿಟ್ಟು ತಿರುಗಿ ವಾಪಸ್ ಬಂದ್ಬಿಡ್ತೀವಿ. ಯಾಕೋ ಬೇಜಾರಾಗುತ್ತೆ, ಇಲ್ಲೇ ಮನಸ್ಸು ಬಿಡ್ತಲ್ಲ, ಆ ಥರ ಆಗೋದಿಲ್ಲ. ಆದ್ದರಿಂದ ಅವರ ಸಂಘ, ಹರಿದಾಸ್ ಠಾಕೂರ್ ಅವರ ಸಂಘ ಇದ್ರೆ, ಯಾಕೆ ಅವರ ಸಂಘ ಅಷ್ಟು ವಿಶೇಷ ಅಂದರೆ, ಹರಿದಾಸ್ ಠಾಕೂರ್ ದಿನ ಎಷ್ಟು ಗಂಟೆ ಜಪ ಮಾಡೋದು? ದಿನ 22 ಗಂಟೆ ಜಪ ಮಾಡೋದಷ್ಟು 22 hours, 128 rounds, 2 lakh names. ದಿನ 2 ಲಕ್ಷ ಭಗವಂತನ ನಾಮ ಜಪ ಮಾಡೋದಷ್ಟು 2 ಲಕ್ಷ ಭಗವಂತನ ನಾಮ ಜಪ ಮಾಡೋರು 128 ರೌಂಡ್ ಜಪ ಮಾಡೋರು. ನಾವು ಒಂದು ರೌಂಡ್ ಮಾಡಿದ್ರೆ 128 ಕಾರಣ ಕೊಡ್ತೀವಿ, ಅದು ಹಂಗೆ ಇದೇನಿಗೆ ನಮ್ಗೆ ಆಗೋದಿಲ್ಲ, ಟೈಮ್ ಇಲ್ಲ ಅಂತ. ಅವ್ರು ಎಷ್ಟು ರೌಂಡ್ ಜಪ ಮಾಡೋರು? 128 ರೌಂಡ್ ಜಪ ಮಾಡೋರು. 22 ಗಂಟೆ ಜಪ, 1.5 ಗಂಟೆ ನಿದ್ದೆ, ಅರ್ಧ ಗಂಟೆ ದೇಹ ಶುಚಿ. ಅಂತಹ ಮಹಾನುಭಾವ ಸಹವಾಸ ಮಾಡಿದಕ್ಕೆ ಇವ್ರಿಗೇನಾಯ್ತು? ಭಗವಂತನ ಮೇಲೆ ಸಹಜವಾದಂತಹ ಭಕ್ತಿ ಉಂಟಾಯಿತು, ವೈರಾಗ್ಯ ಉಂಟಾಯಿತು. 20 ಲಕ್ಷ ಗೋಲ್ಡ್ ಕಾಯಿನ್ಸ್ ಕಲೆಕ್ಷನ್ ಮಾಡಿ 8 lakh ಗೋಲ್ಡ್ ಕಾಯಿನ್ಸ್ ಹುಡುಗರು ಅವರಿಗೆ ಆಸಕ್ತಿನೇ ಇಲ್ಲ. ಅವರು ಯಾವಾಗಲೂ ಮನೆಗೆ ಹೋಗ್ಬಿಡೋರು. ಚೈತನ್ಯ ಮಹಾಪ್ರಭು ಇರ್ತಿರಲ್ಲ ಹುಡುಗರಲ್ಲಿ, ಆ ಥರ ಹೋಗ್ಬಿಡೋರು. ಅವರು ಯಾವ ಥರ ತಮ್ಮ ಎಲ್ಲ ಸಂಪಾದನೆ ಈ ಅಭಿಷೇಕ ಮನೆಗೆ ಶುರು ಆಗುತ್ತೆ. ಓಕೆ, ಅವ್ರಿಗೆ ಆದರೆ ಕೆಲವು ಮಾತ್ರ ಹೇಳ್ತೀನಿ ಅಂದರೆ, ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ ಕೃಷ್ಣದಾಸ ಗೋಸ್ವಾಮಿಗಳು, ಅವರು ಅಂತಹ ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಒಬ್ಬನೇ ವಾರಸ್ದಾರ. ಅವ್ರು ಯಾವ ರೀತಿ ಬೇಕಾದ್ರೂ ಜೀವನ ನಡೆಸ್ಬೋದಿತ್ತು. ಅವ್ರಿಗೆ ಯಾವಾಗಲೂ ಓಡೋಗ್ತಿದ್ರಲ್ಲ, ಮನೆ ಬಿಟ್ಟು ನಾನು ಕೃಷ್ಣ ಅಂತ ಹೋಗ್ಬೇಕು ಅಂತ ಓಡೋಗ್ತಿದ್ರಲ್ಲ, ಅದಕ್ಕೆ ಏನು ಮಾಡಿದ್ರು ಅಂದರೆ, ಅವ್ರ ತಾಯಿ ಅವ್ರ ತಂದೆಗೆ ಹೇಳುವಂತೆ ಇವ್ರನ್ನ ಹಗ್ಗ ಹಾಕಿ ಕಟ್ಟಾಕ್ಬಿಡ್ಬೇಕು ಅಂತ. ಆಗ ಕವಿರಾಜ ಗೋಸ್ವಾಮಿಗಳು ಒಂದು ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ, ಇಷ್ಟೊಂದು ಸಂಪತ್ತು, ಆಗರ್ಭ ಶ್ರೀಮಂತಿಕೆ, ಇಷ್ಟೊಂದು ಸುಂದರವಾದಂತಹ ಹೆಂಡತಿ, ಅವನಿಗೆ ಹೆಂಡತಿ, ಮತ್ತೆ ಏನು ಬೇಕಾದ್ರೂ ಮೋಜು ಮಸ್ತಿ ಮಾಡ್ಬೋದು. ಇವೆಲ್ಲ ಇವನ್ನ ಕಟ್ಟಾಕಿಲ್ಲ ಅಂದ್ರೆ ನಾವು ಕಟ್ಟಾಕೋ ಹಗ್ಗ ಅವನು ಕಟ್ಟಾಕಕ್ಕಾಗತ್ತ? ಇಡೀ ಊರೆಲ್ಲ ಸುತ್ತವನ್ನ ಅವನೊಂದು ಮೂಗ್ದಾರ ಹಾಕಿ ತಾನಾಗ ಮನೇಲಿ ಬಿದ್ದಿರ್ತಾನೆ ಅಂತ ಹೇಳ್ತೀವಿ. ಹೌದಾ? ಏನಂತ ಮದುವೆ ಮಾಡಿದ್ರೆ ಎಲ್ಲರಿರೋರು ಸುಮ್ಮನೆ ಏನ್ ಮಾಡಿದ್ರೆ ಮನೆ ಬಂದು ಟೈಮ್ ಸರಿಯಾಗಿ ಬಂದು ಬಿದ್ದಿರ್ತಾನೆ ಅಂದ್ರೆ ಕಟ್ಟ ಹಾಕ್ಬಿಡ್ತಾರೆ. ಅವ್ನಿಗೆ ಹಗ್ಗದಲ್ಲಿ ಕಟ್ಟ ಹಾಕೋದು ಬೇಕಾಗಿಲ್ಲ, ನಮಗೆ ಕಟ್ಟ ಹಾಕುತ್ತೆ. ತುಂಬಾ ಸಂಪತ್ತಿಗೆ ಕಟ್ಟ ಹಾಕುತ್ತೆ. ತುಂಬಾ ಏನೆಲ್ಲ ಮೋಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಏನಾಗೋದು ಅವನ್ನ ಕಟ್ ಹಾಕುತ್ತೆ. ಕೆಲವನ್ನ ಸಾಯಂಕಾಲ 7 ಗಂಟೆ ಆದ್ರೆ ಒಂದೇ ಕಡೆ ಕಟ್ ಹಾಕುತ್ತೆ. ಅವ್ರು ಅಲ್ಲಿಗೆ ಹೋಗಿ ಅವರೇ ಹೋಗಿ ಕಟ್ ಹಾಕುತ್ತಾರೆ. ಅವ್ರು ಯಾವ ಏನು ಕಲಿಯಲೇಬೇಕಿಲ್ಲ, ಅವರೇ ಹೋಗಿ ಅವರೇ ಹಗ್ಗ ಕಟ್ ಹಾಕೊಂಡು ಅಲ್ಲೇ ಕೂತ್ಕೊಳ್ತಾರೆ. ಇದೆಲ್ಲ ಕಟ್ ಹಾಕಕ್ ಆಗಲ್ಲ ಅಂದ್ರೆ ನಾವು ಹಾಕೋ ಹಗ್ಗಕ್ಕೆ ನಾವು ಕಟ್ಟಾಕ ಸಾಧ್ಯನಾ? ಅದು ಕಟ್ಟಾಕೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಅಷ್ಟು ಸಂಪತ್ತನ್ನ ಯಾವ ರೀತಿ ಬಿಟ್ಟು ಹೋಗ್ತಿದ್ರು ಅಂತ ಅಂದ್ರೆ, ಚೈತನ್ಯ ಚರಿತಾಮೃತದಲ್ಲಿ ಹೇಳಿದರೆ, ಮಲ ವಿಸರ್ಜನೆ ಮಾಡಿದ ಬಳಿಕ ಅದರ ಬಗ್ಗೆ ಗಮನ ಇಲ್ಲದವನಂತೆ ಹೋಗುತ್ತಿದ್ದರು ಅಂತ. ಏನೋ ಮಲ ವಿಸರ್ಜನೆ, ನಾವೇನಾದ್ರು ಬೆಳಗ್ಗೆ ಮಲ ವಿಸರ್ಜನೆ ಮಾಡಿದಾಗ ಅಯ್ಯೋ ಇವತ್ತು ಇಷ್ಟೊಂದು ಕಳ್ಕೊಂಡ್ರಪ್ಪ ಅಂತ ನೋಡಿ ಯೋಚನೆ ಮಾಡಿ ಹೆಸರು ಹಾಕ್ತೀವ. ಅದನ್ನ ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಹೋಗ್ಬಿಡ್ತೀವಲ್ಲ, ಆ ರೀತಿ ಹೋದಂತಹ ಮಹಾನುಭಾವರು. ಕೆಲವರಾದ್ರೂ ನಾನು ನೋಡ್ತೀನಿ ಪ್ರಾಕ್ಟಿಕಲ್ ಆಗಿ ಚೆನ್ನಾಗಿ ಮನೆ ಕಟ್ಟಿಸ್ತಾರೆ. ಕಟ್ಟಿಸ್ಬಿಟ್ಟು ಗೃಹ ಪ್ರವೇಶದ ದಿನ ಎಲ್ಲ ಆದ್ಮೇಲೆ ಕಾಲ ಕುತ್ಕೊಂಡು ಅಳ್ತಾ ಇದ್ರು, ಯಾಕಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಮನೆ ಕಟ್ಟಿಸ್ರೆ ಯಾಕೆ ಅಳ್ತಿದ್ಯಾ ಅಂತ. ಅಂದ್ರೆ ಈ ಮನೆ ಕಟ್ಟಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಎಂತೆಂತ ಎಷ್ಟೆಷ್ಟು ತೊಂದರೆ ಕೊಟ್ಟರು ಗೊತ್ತಾ, ಅದು ಕಟ್ಟಿದ್ದೀನಿ ನಾನು ಅಂತ ಅಳ್ತಾವನೆ. ಅಂದ್ರೆ ಕೊನೆಗೂ ಅವ್ನ ಸಮಾಧಾನ ಆಗಲಿಲ್ಲ, ಅವನಿಗೆ ದುಃಖನೇ ಗೊತ್ತಾಗುತ್ತೆ. ಅಂದ್ರೆ ಈ ತರ ಒಂದು ವೈರಾಗ್ಯವನ್ನ ಯಾರು ಹೇಳಿಲ್ಲ. ಅವ್ರಿಗೆ ಯಾವ ತರ ಬಿಟ್ಟರು ಎಲ್ಲವನ್ನ ಅಂದ್ರೆ ಮಲ ವಿಸರ್ಜನೆ ಮಾಡಿದ ಬಳಿಕ ಅದರ ಬಗ್ಗೆ ಮತ್ತೆ ಗಮನ ಇಲ್ಲದವರಂತೆ ಬಿಟ್ಟು ಹೋದರು. ಅದಕ್ಕೇನೆ ರಘುನಾಥ ದಾಸ ಗೋಸ್ವಾಮಿಗಳನ್ನ ವೈರಾಗ್ಯದ ಪರಾಕಾಷ್ಠೆ ಅಂತ ಕರೀತಾರೆ, ಪರಮಾವಧಿ. ಈ ರೀತಿಯಾಗಿ ಅಂದ್ರೆ ಅನೇಕ ಆಚಾರ್ಯರಲ್ಲಿ ಈ ಗುಣವನ್ನು ನಾವು ನೋಡ್ತಾ ಇರ್ತೀವಿ. ಅಂದ್ರೆ ನಿಮಗೆ ಟ್ಯಾಲಿ ಆಗ್ಬೇಕಲ್ವಾ? ಅಂದ್ರೆ ನಮ್ಮ ಸುತ್ತಮುತ್ತ ನಾವು ನೋಡಿದಂತಹ ವ್ಯಕ್ತಿಗಳಾಗಿದೆ ಗೊತ್ತಾಗಬೇಕಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮದೇ ಇದ್ದಂತಹ ಒಬ್ಬರು ಗೋಪಾಲದಾಸರು, ಅವರು ವಿಜಯದಾಸರ ಶಿಷ್ಯರು ಗೋಪಾಲದಾಸರು ಅಂತ ಅನೇಕ ಕೀರ್ತನೆಗಳನ್ನ ರಚನೆ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ತುಂಬಾ
ಏನಂದರೆ ಆಡಂಬರವಾಗಿ ಅಂದರೆ ಅವರು ತುಂಬ ವೈರಾಗ್ಯಗಳು ಆದರೆ ತುಂಬ ಆಡಂಬರವಾಗಿ ಬರ್ತಾ ಇದ್ರು. ಯಾವ ಥರ ಅಂದರೆ ಅವರು ರೇಷ್ಮೆ ವಸ್ತ್ರವನ್ನೇ ಧರಿಸ್ತಾ ಇದ್ರು, ಓಕೆನಾ. ಆಮೇಲೆ ಚಿನ್ನದ ಆಭರಣಗಳನ್ನು ಧರಿಸ್ತಾ ಇದ್ರು. ಆಮೇಲೆ ಯಾವಾಗಲೂ ಕುದುರೆಯಲ್ಲೇ ಹೋಗೋದು ಬರೋದು. ಈಗ ರಾಯಚೂರಿಗೆಲ್ಲ ಅಲ್ಲಿ ಅವತಾರ ಮಾಡಿದಂತಹ ಮಹಾನುಭಾವರು ಗೋಪಾಲದಾಸರು ಎಲ್ಲ ನೋಡಿ ಅವರೇ ಇವರು ಭಕ್ತ ಅಂತ ಅನ್ಕೊಳ್ತಾ ಇದ್ದಾರೆ. ಆದರೆ ಇವರು ಇಷ್ಟೊಂದು ಐಷಾರಾಮವಾಗಿ ಜೀವನ ಮಾಡ್ತಾರಲ್ಲ ಅಂತ. ಆದರೆ ಅವರ ಗುರುಗಳಾದಂತಹ ವಿಜಯದಾಸರು ಒಂದು ಕಾಲ ಹೇಳ್ತಾರೆ, ಅಂದರೆ ವಿವರಣೆ ಪೂರ್ತಿ ಇದೆ, ಆ ಸಿಂಪಲ್ ಹೇಳ್ತೀನಿ. ವಿಜಯದಾಸರು ಹೇಳ್ತಾರೆ, ಜಗನ್ನಾಥ ದಾಸರು ಇನ್ನೊಬ್ಬರು ಶಿಷ್ಯರಿದ್ದಾರೆ. ಜಗನ್ನಾಥ ದಾಸರು ಅವರಿಗೆ ವಿಜಯದಾಸ ಯಾರು ನಾವು ಪವಮಾನ ಜಗದಾಪುರಾಣ ಹಾಡಿರ್ತೀವಲ್ಲ ಅದನ್ನು ಬರೆದಂಥವ್ರು ವಿಜಯದಾಸರು. ಅವರು ಜಗನ್ನಾಥ ದಾಸರಿಗೆ ಒಂದು ಸಾರಿ ಏನಾಗುತ್ತೆ, ವೈಷ್ಣವ ಅಪರಾಧದಿಂದ ಕುಷ್ಠರೋಗ ಬಂದಿರುತ್ತೆ. ಅವ್ರಿಗೆ ಊಟ ಸೇರಿದ್ರಲ್ಲ, ಅಂತಹ ಪರಿಸ್ಥಿತಿ ಇದ್ದಾಗ ಅವ್ರಿಗೆ ಅಕಾಲ ಮೃತ್ಯು ಬಂದ್ಬಿಡುತ್ತೆ. ಆಗ ಗೋಪಾಲದಾಸರಿಗೆ ಹೇಳ್ತಾರೆ, ಈ ಜಗನ್ನಾಥ ದಾಸ ಇದ್ದಾರಲ್ಲ ಈತರಿಂದ ಅನೇಕ ಲೋಕ ಕಲ್ಯಾಣ ಕಾರ್ಯ ಆಗಬೇಕಾಗಿದೆ. ಅದಕ್ಕೆ ನೀನೇನು ಮಾಡು, ನಿನ್ನ ಆಯುಷ್ಯದಲ್ಲಿ 40 ವರ್ಷ ಅವರಿಗೆ ದಾರಿಯನ್ನು ಕೊಡು ಅಂತ ಹೇಳ್ತಾರೆ. ಹೌದಾ ಗುರುಗಳೇ ಅಂದ್ಬಿಟ್ಟು ಅಲ್ಲೇ ನಿಂತವನ್ನು ಆಚರಣೆ ಮಾಡಿ 40 ವರ್ಷ ದಾರಿಯನ್ನು ಕೊಡ್ತಾರೆ. ಅಕಾಲ ಮೃತ್ಯುಗೆ ಈಡಾಗಿದ್ದಂತಹ ಜಗನ್ನಾಥ ದಾಸರು ಅವರು ಮತ್ತೆ ಆರೋಗ್ಯವನ್ನು ಪಡಿತಾರೆ. ಅವರ ಆಯುಷ್ಯದಲ್ಲಿ ಗೋಪಾಲದಾಸರಿಗೆ ಎಷ್ಟು ವರ್ಷ ಆಯಿತೋ ಅದರಲ್ಲಿ 40 ವರ್ಷ ಮುಂಚೆನೇ ಅವರು ಈ ಜಗತ್ತನ್ನು ಬಿಡ್ತಾರೆ. ವೈರಾಗ್ಯ ಅಂತ ಅಂದರೆ ಬರೀ ತಿಲಕ ಧಾರಣೆ ಮಾಡಿ ಚೆನ್ನಾಗಿ ಧೋತಿ ಕುರ್ತಾ ಧರಿಸಿ ಮಾಡೋದು ಮಾತ್ರ ವೈರಾಗ್ಯ ಆಗಲ್ಲ. ಅದು ಸಕಾಲಕ್ಕೆ ಏನೇನು ನಡೆಸಬೇಕೋ ಕೆಲವೊಮ್ಮೆ ಗುರುಗಳು ಹೇಳಿದ ಆ ಮಾತನ್ನ ಎಷ್ಟು ಮನಸ್ಸಲ್ಲಿ ಆಳವಾಗಿ ತೆಗೆದುಕೊಳ್ತಾರೆ. ಗುರುಗಳ ವಾಕ್ಯವನ್ನು ಎಷ್ಟು ಅನುಷ್ಠಾನ ಮಾಡ್ತಾರೆ. ಭಗವಂತನ ಮೇಲೆ ಏನೇ ಕಷ್ಟ ಬಂದರೂ ಅಕಿಂಚನವಾದ ಭಕ್ತಿಯನ್ನು ಎಷ್ಟು ಮಾಡ್ತಾರೆ. ಅದರ ಮೇಲೆ ಒಬ್ಬರ ವೈರಾಗ್ಯ ಭಕ್ತಿ ಲೆಕ್ಕವಾಗುತ್ತೆ ಅನ್ನೋದು ನಾವು ತೋರಿಕೆಯಿಂದ ಅದು ಲೆಕ್ಕ ಆಗೋದಿಲ್ಲ. ಈ ರೀತಿಯಾಗಿ ರಘುನಾಥ ದಾಸಗುರು ಸ್ವಾಮಿಗಳು ಅವರು ಸಂಸಾರದಲ್ಲಿ ಆಸಕ್ತಿಯನ್ನು ಸಹಜವಾಗಿ ಬಿಟ್ಟಿರ್ತಾರೆ. ಇಷ್ಟು ಇವಾಗ ಕೇಳಿಸ್ಕೊಳ್ಳೋಣ. ಈಗ ಅಭಿಷೇಕ ಆಗುತ್ತೆ. ಅಭಿಷೇಕ ಆದ ನಂತರ ನಾವು ಪ್ರವಚನವನ್ನು ಮುಂದುವರಿಸ್ತೇವೆ. ಹರೇ ಕೃಷ್ಣ. ಸ್ವಲ್ಪ ಎಲ್ಲ ಈ ಕಡೆ ತಿರುಗಿ. ಸ್ವಲ್ಪ ದೇವರಿಗೆ ಅಲಂಕಾರ ಮಾಡೋವರೆಗೂ ಒಂದು ಸ್ವಲ್ಪ ಹೊತ್ತು ಪ್ರವಚನ ಮುಂದುವರಿಸ್ಬೋದಾ? ಇನ್ನು ಅದೇ ಫೆಸ್ಟಿವಲ್ ಮೂಡಲ್ಲೇ ಇದ್ದೀರಾ, ಮುಂದುವರಿಸ್ಬೋದಾ ಅಂತ ಅಂದರೆ ಎಸ್. ಕ್ಲಾಸ್ ಎಲ್ಲಿಗೆ ನಿಂತಿತ್ತು? ಬೆಲ್ಲೋಡಿಯವ್ರಿಗೂ ನಿಂತಿತ್ತಾ? ಸೊ ಈ ರೀತಿಯಾಗಿ ರಘುನಾಥ ದಾಸ ಗೋಸ್ವಾಮಿಗಳು ಯಾರ ಬಗ್ಗೆ ಮಾಡ್ತೇವೆ ನಾವು? ಅವ್ರ ವಿಶೇಷ ಗುಣ ಏನು? ಸ್ವಲ್ಪ ಜೋರಾಗಿ ಹೇಳಿ. ಅವ್ರಿಗಿರೋದು ನಮಗೆ ಇಲ್ಲದೆ ಇರೋದು. ಪ್ರಭು ಜೋರಾಗಿ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ವಿ. ರಘುನಾಥ ದಾಸ್ ಗೋಸ್ವಾಮಿಗಳಿಗೆ ಯಾವಾಗಲೂ ಏನಂದರೆ ಮನೆಯಲ್ಲಿ ಅವರನ್ನು ಕಟ್ಟಾಕ್ತಿದ್ರು. ಅವ್ರೇನು ಮಾಡೋರು? ಓಡೋಗೋರು. ತಿರ್ಗಾ ಕಟ್ಟಾಕೋರು, ತಿರ್ಗಾ ಓಡೋಗೋರು. ಈ ರೀತಿಯೇ ಮಾಡ್ತಾಯಿದ್ರು. ಒಂದು ಸಾರಿ ಅಂದರೆ ಅವರು ಕೃಷ್ಣನ ಹತ್ತಿರ ಹೋಗೋದಕ್ಕೆ ಚೈತನ್ಯ, ಸ್ವಲ್ಪ ಶಬ್ದ ಮಾಡಬೇಡಿ, ಚೈತನ್ಯ ಮಹಾಪ್ರಭುಗಳ ಹತ್ತಿರ ಅಥವಾ ಕೃಷ್ಣನ ಹತ್ತಿರ ಹೋಗೋದಕ್ಕೆ ಅವ್ರಿಗೆ ಅವಕಾಶನೇ ಆಗ್ತಾ ಇರಲಿಲ್ಲ. ಆಗ ಒಂದು ಸಾರಿ ಏನಾಗುತ್ತೆ, ಮಾಯಾಪುರದಲ್ಲಿ ನಿತ್ಯಾನಂದ ಪ್ರಭು ಯಾರ ಅವತಾರ? ಬಲರಾಮ ದೇವರ ಅವತಾರ. ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಅವತಾರ, ನಿತ್ಯಾನಂದ ಪ್ರಭುಗಳು ಬಲರಾಮ ದೇವರ ಅವತಾರ. ಸೊ ನಿತ್ಯಾನಂದ ಪ್ರಭು ಅಲ್ಲಿ ಬರ್ತಾರೆ. ಬಲರಾಮ ದೇವರು ಯಾರು? ಆದಿಗುರುಗಳು. ಅವರು ಅಲ್ಲಿಗೆ ಬರ್ತಾರೆ. ಬಂದಾಗ ಆ ಸ್ಥಳದ ಹೆಸರೇ ಪಾನಿಹಟ್ಟಿ ಅಂತ. ಏನು? ಪಾನಿಹಟ್ಟಿ. ಅಲ್ಲಿ ಗಂಗಾ ನದಿ ಇದೆ. ಗಂಗಾ ನದಿ ತುಂಬ ವಿಶಾಲವಾಗಿ ಸಮೃದ್ಧವಾಗಿ ಹರಿಯುತ್ತೆ. ಆ ನದಿಯ ಹತ್ತಿರ ನಿತ್ಯಾನಂದ ಪ್ರಭು ಬರ್ತಾರೆ. ನಿತ್ಯಾನಂದ ಪ್ರಭು ಬರೆದನ್ನು ನೋಡಿ ಅದನ್ನು ಕೇಳಿಸ್ಕೊಂಡು ರಘುನಾಥ ದಾಸ್ ಗೋಸ್ವಾಮಿಗಳು ಸಹ ಅಲ್ಲಿಗೆ ಹೋಗ್ತಾರೆ. ಯಾರನ್ನ ಭೇಟಿ ಮಾಡೋಕ್ಕೆ?
ನಿತ್ಯಾನಂದ ಪ್ರಭುಗಳನ್ನ ಭೇಟಿ ಮಾಡೋದಕ್ಕೆ. ನಿತ್ಯಾನಂದ ಪ್ರಭು ಯಾವ ಥರ ಅಂದರೆ ಪ್ರತಿ ವರ್ಷ ಅವರು ಜಗನ್ನಾಥ್ಪುರಿಗೆ ಯಾತ್ರಾ ಮಾಡ್ತಾರೆ ಟೀಮ್ ಜೊತೆ. ಅವರೆಲ್ಲ ಟೀಮ್ ಏನು ಮಾಡ್ತಾರೆ, ಪ್ರತಿ ವರ್ಷ ಜಗನ್ನಾಥ್ಪುರಿಗೆ ಹೋಗೋದು ಬರೋದು, ಈ ರೀತಿಯಾಗಿ ಅವ್ರದ್ದು ಅಭ್ಯಾಸ ಇರುತ್ತೆ. ವಾಪಸ್ ಬರಬೇಕಾದ್ರೆ ಗಂಗಾ ನದಿ ತೀರದಲ್ಲಿ ಪಾನಿಹಟ್ಟಿ ಅನ್ನೋ ಸ್ಥಳದಲ್ಲಿ ಅವರು ಇವ್ರಿಗೆ ಯಾರಿಗೆ ಅಲ್ಲಿ ಕೀರ್ತನೆ ಎಲ್ಲ ಮಾಡ್ತಿದ್ದಾಗ ರಘುನಾಥ್ ದಾಸ್ ಗೋಸ್ವಾಮಿಗಳು ಅಲ್ಲಿ ಬರ್ತಾರೆ. ಬಂದಾಗ ಅವ್ರಿಗೆ ಏನು ಅನಿಸುತ್ತೆ ಅಂತ ಅಂದರೆ, ಬಹಳಷ್ಟು ಜನ ಎಲ್ಲ ಇರ್ತಾರಲ್ವ, ಸಾಮಾನ್ಯವಾಗಿ ಒಬ್ಬ ಭಕ್ತ ಏನು ಅಂದ್ಕೊಳ್ತಾನೆ ಅಂತ ಅಂದರೆ, ನಾನು ಭಕ್ತ ಅಲ್ಲ ಅಂತ ಯೋಚನೆ ಮಾಡ್ತಾನೆ. ಎಷ್ಟೊಂದು ಜನ ಭಕ್ತರಿದ್ದಾರೆ, ನಾನು ಮಾತ್ರ ಭಕ್ತ ಅಲ್ಲ, ನಾನು ಅನೇಕ ಪಾಪ ಕಾರ್ಯಗಳನ್ನು ಮಾಡಿದ್ದೀನಿ, ನನ್ನಲ್ಲಿ ಅನೇಕ ಏನಂದರೆ ಕೆಟ್ಟ ಗುಣಗಳಿದೆ ಅಂತ ತಿಳ್ಕೊಂಡು ನಿತ್ಯಾನಂದ ಇವರು ರಘುನಾಥ್ ದಾಸ್ ಗೋಸ್ವಾಮಿ ಏನು ಮಾಡ್ತಾರೆ, ಸ್ವಲ್ಪ ದೂರನೇ ನಿಂತ್ಕೊಂಡು ಅಲ್ಲೆಲ್ಲೋ ಮರೆಯಲ್ಲಿ ನಿತ್ಯಾನಂದ ಪ್ರಭುಗಳಿಗೆ ಪ್ರಣಾಮ ಮಾಡ್ತಾರೆ. ಪ್ರಣಾಮ ಮಾಡೋದನ್ನು ಯಾರು ನಿತ್ಯಾನಂದ ಪ್ರಭು ನೋಡ್ತಾರೆ. ಆದರೆ ಇವರೇನು ಮಾಡ್ತಾರೆ, ನಾನು ನಿತ್ಯಾನಂದ ಪ್ರಭು ಹತ್ರ ಹೋಗುವಷ್ಟು ನನಗೆ ಯೋಗ್ಯತೆ ಇಲ್ಲ, ಅಲ್ಲಿಗೆ ಹೋಗಬಾರ್ದು, ನಾವು ಅವ್ರ ಬಗ್ಗೆ ಅವರ ಹತ್ರ ಹೋಗುವಷ್ಟು ಯೋಗ್ಯತೆ ನಮಗಿಲ್ಲ ಅಂತ ದೂರನೇ ನಿಂತ್ಕೊಂಡು ಅಲ್ಲಿಂದನೇ ಅವರು ಏನು ಮಾಡ್ತಿರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ನಮಸ್ಕಾರ ಮಾಡ್ತಾರೆ, ನನಗೆ ದಯವಿಟ್ಟು ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಆಗ ನಿತ್ಯಾನಂದ ಪ್ರಭು ಏನು ಮಾಡ್ತಾರೆ, ಅವ್ರನ್ನ ನೋಡಿಬಿಡ್ತಾರೆ. ನಿತ್ಯಾನಂದ ಪ್ರಭು ಯಾವಾಗಲೂ ಸ್ವಲ್ಪ ಹಾಸ್ಯ ಮಾಡ್ತಾರೆ, ಮತ್ತು ಅಂದರೆ ಆಧ್ಯಾತ್ಮಿಕ ಹಾಸ್ಯ, ಬೇರೆ ಹಾಸ್ಯ ಇಲ್ಲ, ಹಾಸ್ಯವಾಗಿರ್ತಾರೆ. ನೋಡ್ತಾರೆ, ರಘುನಾಥ ನೀನೇನು ಮಾಡಿದ್ಯಾ, ನನ್ನನ್ನೇ ನೋಡೋಕ್ಕೆ ಬಂದಿದ್ಯಾ, ಆದರೆ ಕಳ್ಳನ ಥರ ಏನು ಮಾಡಿದ್ಯಾ, ಅಲ್ಲೆಲ್ಲೋ ದೂರದಲ್ಲಿ ಔಚ್ಕೊಂಡಿದ್ಯಾ, ನೀನು ಏನು ಮಾಡಿದ್ಯಾ, ಕಳ್ಳನ ಥರ ನೀನು ವರ್ತನೆ ಮಾಡೋದ್ರಿಂದ ನಿನಗೆ ನಾನು ಏನು ಮಾಡ್ತೀನಿ, ಇವತ್ತು ಶಿಕ್ಷೆ ಕೊಡ್ತಾಯಿದ್ದೀನಿ ಅಂತ ಅವರನ್ನು ಕರೆಸ್ತಾರೆ. ರಘುನಾಥನನ್ನು ಕರೆಸಿ ರಘುನಾಥನ ತಲೆಯ ಮೇಲೆ ಇವರು ಪಾದವನ್ನು ಇಡ್ತಾರೆ. ಪಾದವನ್ನು ಇಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಇಲ್ಲಿ ಒಂದು ಲಾಜಿಕ್ ಇದೆ, ಅಂದರೆ ಯಾವತ್ತೇ ಆಗಲಿ ಇಷ್ಟು ವರ್ಷ ಅವ್ರು ಏನು ಮಾಡ್ತಾಯಿದ್ರು, ಕೃಷ್ಣನ ಹತ್ರ ಹೋಗೋದಕ್ಕೆ ಟ್ರೈ ಮಾಡ್ತಾಯಿದ್ರು, ಆದರೆ ಹೋಗೋದಕ್ಕೆ ಅವಕಾಶ ಆಗ್ತಾನೇ ಇರಲಿಲ್ಲ. ಈ ಪಾನಿಹಟ್ಟಿ ಉತ್ಸವ ಆಗಿದ ತಕ್ಷಣ ಅವ್ರಿಗೆ ನ್ಯಾಚುರಲಾಗೆ ಕೃಷ್ಣನ ಹತ್ರ ಹೋಗಿ ಮನೆಯ ಸಂಸಾರ ಬಂಧನ ಎಲ್ಲ ಬಿಟ್ಟು ಕೃಷ್ಣನ ಹತ್ರ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ. ಅದನ್ನು ಮುಂದೆ ನೋಡೋಣ. ಆದರೆ ಎಲ್ಲಿವರೆಗೂ ಅವರು ನಿತ್ಯಾನಂದ ಪ್ರಭುಗಳನ್ನ ಭೇಟಿ ಮಾಡೋದಿಲ್ಲ, ಅಲ್ಲಿವರೆಗೂ ಸಹ ಅವ್ರಿಗೆ ಅವಕಾಶ ಆಗೋದಿಲ್ಲ. ಏಕೆ? ಅವರು ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಇಲ್ಲದೆ, ಗುರುಗಳ ಕೃಪೆ ಆಗದೆ ಕೃಷ್ಣನ ಕೃಪೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಆ ಗುರುವಿನ ಆದೇಶವನ್ನು ತಗೋಕೊಂಡು ಗುರುವಿನ ಕೃಪೆ ನಮ್ಮ ಮೇಲೆ ಯಾವಾಗ ಆಗುತ್ತೆ, ಆವಾಗ ನಮಗೇನಾಗುತ್ತೆ, ಮಹಾಪ್ರಭುಗಳು ಅಥವಾ ಕೃಷ್ಣನ ಒಂದು ಅನುಗ್ರಹ ಆಗುತ್ತೆ. ಯಾವಾಗ ಈ ಪಾನಿಹಟ್ಟಿ ಉತ್ಸವದಲ್ಲಿ ಏನು ಮಾಡ್ತಾರೆ, ನಿನಗೆ ಒಂದು ಶಿಕ್ಷೆ ಕೊಡ್ತೀನಿ, ನೀನೇನು ಮಾಡಿದ್ಯಾ, ಕಳ್ಳನ ಥರ ಎಲ್ಲೋ ದೂರದಲ್ಲಿ ಕುಂತ್ಕೊಂಡು ನನ್ನನ್ನು ನೋಡ್ತಾ ಇದೆಯಾ ಅಂತ ಹೇಳಿ ಏನು ಮಾಡ್ತಾರೆ, ಅವರು ಏನು ಶಿಕ್ಷೆ ಕೊಡ್ತಾರೆ, ನೀನು ಅವಲಕ್ಕಿ ಎಲ್ಲ ಮೊಸರಲ್ಲಿ ಚೆನ್ನಾಗಿ, ಹಾಲಲ್ಲಿ ಚೆನ್ನಾಗಿ ನೆನೆಸಿ ಅದಕ್ಕೆ ವಿಶೇಷವಾದಂತಹ ಪದಾರ್ಥಗಳೆಲ್ಲ ಹಾಕ್ತಾರೆ. ಇವತ್ತು ನಂಜುಂಡ ಪ್ರಭು ಮಾಡ್ತಾಯಿದ್ದಾರೆ. ಅವಲಕ್ಕಿಗೆ ಹಾಲು, ಮೊಸರು, ಏಲಕ್ಕಿ, ಸಕ್ಕರೆ, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಮಾವಿನ ಹಣ್ಣು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡ್ತಾರೆ. ನೀನು ಚಿಡಾದಹಿ ಅಂತ ಅಂದರೆ ಮೊಸರಲ್ಲಿ ಅಥವಾ ಹಾಲಲ್ಲಿ ಅವಲಕ್ಕಿಯನ್ನು ನೆನೆಸಿದ್ದು ಅದರಿಂದ ಮಾಡಿರೋಂತಹ ಸ್ವೀಟ್, ಅದಕ್ಕೆ ಹೆಸರು. ಸೊ ನೀನು ಆ ಅವಲಕ್ಕಿಯ ಪ್ರಸಾದವನ್ನು ಮಾಡಿ ಏನು ಮಾಡಬೇಕು, ಎಲ್ಲ ಕಡೆ ಹಂಚಬೇಕು, ಎಲ್ಲ ಭಕ್ತರಿಗೆ ಕೊಡಬೇಕು ಅಂತ. ಯಾವಾಗ ಈ ಥರ ಉತ್ಸವ ಆಯ್ತಾಯ್ತು ಅಂತ ಗೊತ್ತಾಗುತ್ತೆ, ಆ ಗಂಗಾ ತೀರಕ್ಕೆ ಎಲ್ಲ ಕಡೆಯಿಂದ ಭಕ್ತರು, ಸಾಕ್ಷಾತ್ ನಿತ್ಯಾನಂದ ಪ್ರಭುಗಳಲ್ಲಿದ್ದಾರೆ, ಮತ್ತು ಅನೇಕ ಭಕ್ತರಿದ್ದಾರೆ, ಮತ್ತು ಆ ಒಂದು ರಾಜ್ಯದ ರಾಜಕುಮಾರ ಯಾರು, ರಘುನಾಥ್ ದಾಸ್ ಗೋಸ್ವಾಮಿ, ಅವರು ಕೂಡ ಅಲ್ಲಿದ್ದಾರೆ. ಅವರು ಉತ್ಸವ ಮಾಡ್ತಾರೆ ಅಂದರೆ ಅತ್ಯಂತ ಶ್ರೇಷ್ಠವಾದ ವೈಭವವಾದ ಉತ್ಸವನ್ನೇ ಮಾಡ್ತಾ ಇರ್ತಾರೆ. ಎಲ್ಲರೂ ಸಹ ಅಲ್ಲಿಗೆ ಬಂದುಬಿಡ್ತಾರೆ. ಎಲ್ಲರೂ ಬಂದು ಯಾವ ಥರ ಸೇರ್ಕೊಳ್ತಾರೆ ಅಂತಂದರೆ, ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ದಿರೋರೆಲ್ಲ ಹೋಗಿ ಗಂಗಾ ನದಿಯಲ್ಲಿ ಕೂತ್ಕೊಂಡಿರ್ತಾರಂತೆ. ಗಂಗಾ ನದಿಯಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಸಾಲದೇ ಇರೋರನ್ನ ಪರವಾಗಿಲ್ಲ, ತಲೆವರೆಗೂ ನೀರು ಬರೋವರೆಗೂ ಹೋಗ್ಬೋದು ಅಂತ ಎಲ್ಲ ಹಿಂದಕ್ಕೆ ಕಳಿಸಿ, ತಲೆವರೆಗೂ ನೀರು ಬರೋವರೆಗೂ ಎಲ್ಲ ಅವ್ರನ್ನ ಹಿಂದಕ್ಕೆ ಕಳಿಸಿ, ಉಳಿದವರೆಲ್ಲ ಅಲ್ಲಿ ನದಿಯಲ್ಲಿ ಕೂತ್ಕೊಳ್ತಿದ್ರಂತೆ. ಆ ಥರ ಎಲ್ಲೆಲ್ಲಿ ನೋಡಿದ್ರೂ ಸಾವಿರಾರು ಲಕ್ಷಾಂತರ ಜನ ಒಂದೇ ಕಡೆ ಅಲ್ಲೇ ಸೇರಿದರು. ಎಲ್ಲರಿಗೂ ಸಹ ಏನು ಉತ್ಸವ ಅವತ್ತು, ಅವಲಕ್ಕಿಯನ್ನು ತಯಾರು ಮಾಡೋದು, ಎಲ್ಲರಿಗೆ ಅವಲಕ್ಕಿಯನ್ನು ಕೊಡೋದು. ಆಚಾರ್ಯರು ಹೇಳ್ತಾರೆ, ಯಾರು ಈ ಪಾನಿಹಟ್ಟಿ ಉತ್ಸವದಲ್ಲಿ ಅವಲಕ್ಕಿಯನ್ನು ಸ್ವೀಕಾರ ಮಾಡ್ತಾರೆ, ಅವ ಲಕ್ಕಿ.
ಏನು ಅವಲಕ್ಕಿಯನ್ನು ಯಾರು ಸ್ವೀಕಾರ ಮಾಡ್ತಾರೆ ಆ ಪ್ರಸಾದವನ್ನು ಅವಲಕ್ಕಿ. ಅದಕ್ಕೋಸ್ಕರ ನಾವು ಭಗವಂತನಿಗೆ ಅರ್ಪಣೆ ಮಾಡುವಂತಹ ಆ ಅವಲಕ್ಕಿಯನ್ನು ಸ್ವೀಕರಿಸಿ ನಮ್ಗೆ ಯಾವಾಗಲೂ ಏನು ಚಿಂತೆ, ನನಗೆ ಲಕ್ಕೇ ಸರಿ ಇಲ್ಲ ಅಂತಾರಲ್ಲ. ಇವತ್ತು ಯಾರ್ಯಾರು ಪಾನಿಹಟ್ಟಿಯಲ್ಲಿ ಈ ಉತ್ಸವವನ್ನು ಭಗವಂತನಿಗೆ ಉತ್ಸವದಲ್ಲಿ ಭಾಗವಹಿಸಿ ಅವಲಕ್ಕಿಯನ್ನು ಸ್ವೀಕರಿಸ್ತಾರೆ ಅವ್ರಿಗೆಲ್ಲರಿಗೂ ಸಹ ಭಗವಂತ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ ಅವ್ರಿಗೆಲ್ಲ ಲಕ್ಕು ಚೇಂಜ್ ಮಾಡಿಬಿಡ್ತಾರೆ. ಬೇಕಾದ್ರೆ ಎಲ್ಲರೂ ಯೋಚನೆ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಆ ಅವಲಕ್ಕಿಯನ್ನು ಎಲ್ಲರಿಗೆ ತಿನ್ನಿಸ್ತಾರೆ. ಫಸ್ಟು ಅವರು ತಿಂತಿರ್ತಾರೆ, ಆಮೇಲೆ ಒಬ್ಬರು ಇನ್ನೊಬ್ರಿಗೆ ತಿನ್ನಿಸೋದು, ಒಬ್ಬರು ಎಲ್ಲರಿಗೂ ತಿನ್ನಿಸ್ತಾ ಬರೋದು, ನೀವು ತಿನ್ನಿ ಅಂತ ಹೇಳೋದು. ಅದಕ್ಕೆ ನಂಜುಂಡ ಪ್ರಭು ಹೇಳಿದ್ದೀನಿ, ಇವತ್ತು ಅವಲಕ್ಕಿ ಪ್ರಸಾದ ಸುಮ್ಮನೆ ತೋರಿಸ್ಕೊಬನ್ನಿ ಅಂತ ಅಂತಾರಲ್ಲ, ಹಂಗೆ ಕೊಡಬಾರ್ದು. ನೀವು ಅವ್ರು ಯಾರ್ಯಾರು ಎಷ್ಟೆಷ್ಟು ಕೇಳ್ತಾರೋ ಅವ್ರಿಗೆ ಸಾಕಾಗುವಷ್ಟು ಜಾಸ್ತಿ ಕೊಡಬೇಕು ಅಂತಲೇ ಹೇಳಿದ್ದೀವಿ. ನಂಜುಂಡ ಪ್ರಭು ಏನು ಮಾಡ್ತಾರೆ ನೋಡೋಣ. ಆ ರೀತಿಯಾಗಿ ಎಲ್ಲರೂ ಸಾಕಷ್ಟು ಅವರು ತಿನ್ನೋದು, ಬೇರೆಯವ್ರಿಗೆ ತಿನ್ನಿಸೋದು, ತುಂಬ ಸಂತೋಷವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬ ಆಚರಣೆ ಮಾಡಿದ್ಮೇಲೆ ರಘುನಾಥ ದಾಸ್ ಗೋಸ್ವಾಮಿಗಳು ತುಂಬ ಶ್ರೀಮಂತರಲ್ವ, ಎಲ್ಲರಿಗೂ ಯಥೋಚಿತವಾಗಿ ಏನು ಮಾಡ್ತಾರೆ, ದಾನಾದಿಗಳನ್ನು ಕೊಡ್ತಾರೆ. ಅದೆಲ್ಲ ಆದಮೇಲೆ ಹೋಗಿ ನಿತ್ಯಾನಂದ ಪ್ರಭು ಹತ್ರ ಕೇಳ್ಕೊಳ್ತಾರೆ. ಇನ್ನೊಬ್ಬ ಭಕ್ತರ ಮುಖಾಂತರ ಅವರೇ ಹೋಗಿ ನೇರವಾಗಿ ಕೇಳ್ಕೊಳ್ಳೋದಿಲ್ಲ, ಭಕ್ತರ ಮುಖಾಂತರ ಕೇಳ್ಕೊಳ್ತಾರೆ. ಕೇಳಿಕೊಂಡು ಹೇಗಾದರೂ ಮಾಡಿ ನನಗೆ ಈ ಜೀವನದಲ್ಲಿ ಅಂದರೆ ಸಂಸಾರ ಜೀವನದಲ್ಲಿ ನನಗೆ ಆಸಕ್ತಿ ಇಲ್ಲ, ನನಗೇನು ಬೇಕು, ನಾನು ಕೃಷ್ಣನ ಹತ್ರ ಯಾವಾಗಲೂ ಇರಬೇಕು, ದಯವಿಟ್ಟು ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ತಾರೆ. ಆಗ ಅವರು ಇರುವಂತಹ ಎಲ್ಲ ಭಕ್ತರಿಂದ ಆಶೀರ್ವಾದವನ್ನು ಮಾಡಿಸ್ತಾರೆ. ಆ ಆಶೀರ್ವಾದ ಮಾಡಿದಾಗ ನಿತ್ಯಾನಂದ ಪ್ರಭು ಹೇಳ್ತಾರೆ, ಈಗ ನಿನ್ನ ಎಲ್ಲ ಕರ್ಮ ಕಳೀತು, ಇನ್ನು ಮುಂದೆ ನಿನಗೇನಾಗುತ್ತೆ, ಭಗವಂತನ ಭಕ್ತಿ ಮತ್ತು ಎಲ್ಲ ಕಷ್ಟಗಳಿಂದ ಮುಕ್ತಿ ಪ್ರಾಪ್ತಿಯಾಗುತ್ತೆ. ಹಿಂದಿನ ಕಾಲದಲ್ಲಿ ಹೀಗೆ, ಅಂದರೆ ನಮ್ಮ ಸಂಸ್ಕೃತಿ ಏನು ಅಂತ ಅಂದರೆ, ನಾವು ಕೃಷ್ಣನನ್ನು ನಾವೇನೋ ಸಾಧನೆ ಮಾಡಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏನು ಹೇಳಿ, ಭಗವಂತನ ನಾವು ಸಾಧನೆ ಮಾಡಿ ಒಲಿಸ್ಕೊಬಿಡೋಕ್ಕೆ ಆಗಲ್ಲ. ಕೃಷ್ಣನನ್ನು ಒಲಿಸ್ಕೊಂಡಿರುವಂತಹ ಭಕ್ತರು ಇರ್ತಾರಲ್ಲ, ಆ ಭಕ್ತರ ಹೃದಯದಲ್ಲಿ ಭಗವಂತ ಇರ್ತಾನೆ. ಅವರ ಹೃದಯದಿಂದ ಇತರರ ಹೃದಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಬ್ಬರ ಮುಖಾಂತರದಿಂದ ಆ ಕೃಷ್ಣ ಪ್ರೇಮ ಇನ್ನೊಬ್ಬರಿಗೆ ಹೋಗಬೇಕೇ ಹೊರತು ನಾವು ಭಗವಂತನ ಭಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗಲೂ ಗುರು ಪರಂಪರೆಯಿಂದ ಬರುವಂಥದ್ದು. ಆಗ ಆಶೀರ್ವಾದ ಮಾಡ್ತಾರೆ. ಆ ದಿನ ಸ್ವಲ್ಪ ಅದಾಗಿ ಮಾರನೇ ದಿನ ಆದಮೇಲೆ ಅವರು ಮನೆಯಲ್ಲಿ ಏನೋ ಒಂದು ಸಂದರ್ಭ ಇದ್ದಾಗ ಅವರ ಕುಲಪುರೋಹಿತರು ಯದುನಂದನ ಆಚಾರ್ಯರು ಅಂತ ಅವರು ಬಂದು ಇವ್ರನ್ನ ಯಾವಾಗಲೂ 10 ಜನ ಯಾವಾಗಲೂ ಕಾಯ್ತಾನೇ ಇರ್ತಾರೆ. ನಾವು ಹಿಂದೆ ರಘುನಾಥ ದಾಸ್ ಗೋಸ್ವಾಮಿಗಳು ಡ್ರಾಮಾ ಮಾಡಿದ್ದಾಗ ನೀವು ನೋಡ್ಬೋದು, ಎಲ್ಲ ಅವ್ರನ್ನ ಕಾಯ್ತಾನೇ ನಿಂತ್ಕೊಂಡಿರ್ತಾರೆ. ಅಲ್ಲಿಗೂ ಅವ್ರನ್ನ ಹೋಗೋಕ್ಕೆ ಬಿಡಲ್ಲ. ಅವ್ರು ಓಡೋಗೋದು, ಇವ್ರು ಕರ್ಕೊಬರೋದು, ಅವ್ರು ಓಡೋಗೋದು, ಇದೇ ಅವ್ರಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿರ್ತದೆ. ಏನು ಕಾಣಿಸ್ತಿಲ್ಲ ಅಂತಂದರೆ ಜಗನ್ನಾಥಪುರಿ ಕಡೆಗೆ ಓಡಿರ್ತಾನೆ, ಹೋಗಿ ಕರ್ಕೊಬ, ತಿರ್ಗಿ ಹೋಗಿರ್ತಾನೆ, ಹೋಗಿ ಕರ್ಕೊಬ. ಆ ರಸ್ತೆಯಲ್ಲೆಲ್ಲ ಜನ ಇಟ್ಬಿಟ್ಟಿರ್ತಾರೆ. ಈ ರೀತಿಯಾಗಿ ಆಗ್ತಿದ್ದು ಆ ದಿನ ಯದುನಂದನ ಆಚಾರ್ಯರು ಬರ್ತಾರೆ. ಬಂದು ಹೇಳ್ತಾರೆ, ನಮ್ಮ ಮನೇಲೊಬ್ಬ ಪೂಜೆ ಮಾಡ್ತಿದ್ನಲ್ಲ, ಅವನು ಯಾಕೋ ಈಗ ಪೂಜೆಗೆ ಬರ್ತಿಲ್ಲ, ರಘುನಾಥ ನೀನು ಹೋಗ್ಬಿಟ್ಟು ಏನು ಮಾಡು, ಅವನನ್ನು ಕಳಿಸು ಅಂತ ಹೇಳ್ತಾರೆ. ರಘುನಾಥ ದಾಸ್ ಗೋಸ್ವಾಮಿಗಳು ಏನು ಮಾಡ್ತಾರೆ, ಅವರ ಮನೆಗೆ ಹೋಗಿ ಆ ಪೂಜೆ ಮಾಡ್ತಿದ್ನಲ್ಲ ಅವನನ್ನು ಒಲಿಸ್ಬಿಟ್ಟು ನೀನು ಹೋಗು ಅಂತ ಹೇಳ್ತಾರೆ. ಯಾವಾಗ ಕುಲ ಪುರೋಹಿತರ ಜೊತೆ ಕರ್ಕೊಂಡೋಗಿರ್ತಾರಲ್ಲ ಅವ್ರ ಒಲಿಸೋಕ್ಕೆ, ಈ ಗಾರ್ಡ್ಸ್ ಇದ್ರಲ್ಲ ಅವ್ರು ಯಾರೂ ಹಿಂದೆ ಬರಲ್ಲ. ಆವಾಗ ಆಯಿತು ಅಂತ ನೀನು ಹೋಗು ಅಂತ ಹೇಳ್ತಾರೆ. ಆಗ ಅವರು ಜಗನ್ನಾಥಪುರಿಗೆ ಹೋಗೋಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಜಗನ್ನಾಥಪುರಿಗೆ ಹೋಗೋ ದಾರಿಲಿ ಹೋಗಲ್ಲ, ಅದರ ವಿರುದ್ಧ ದಾರಿಲಿ ಹೋಗ್ತಾರೆ. ಫಸ್ಟು ಜಗನ್ನಾಥಪುರಿಗೆ ವಿರುದ್ಧವಾಗಿ ಹೋಗ್ತಾ ಇರ್ತಾರೆ. ಆಗ ಈ ಎಲ್ಲ ಕಾವಲು ಭಟ್ಟಿರ್ತಾರಲ್ಲ ಇವರೆಲ್ಲ ಜಗನ್ನಾಥಪುರಿ ದಾರಿಗೆ ಹೋಗ್ಬಿಡ್ತಾರೆ. ತಿರ್ಗಿ ಅವರು ವಿರುದ್ಧ ದಾರಿಲಿ ಹೋಗಿ ಕ್ರಾಸ್ ರೋಡಲ್ಲಿ ಹೋಗಿ ಜಗನ್ನಾಥಪುರಿ ದಾರಿ ಸೇರಿಕೊಳ್ತಾರೆ. ಅವರು ಮೇಯ್ನ್ ರೋಡಲ್ಲಿ ಹೋಗೋದಿಲ್ಲ, ಈ ಥರ ಹಳ್ಳಿಗಳಲ್ಲಿ ಕಾಡುಗಳಲ್ಲಿ ಆ ದಾರಿ ಹುಡುಕಿ 12 ದಿನ ಟ್ರಾವೆಲ್ ಮಾಡ್ತಾರೆ. ಎಷ್ಟು ದಿನ? 12 ದಿನ ಒಂದೇ ಸಮ ನಡೀತಾರೆ. ಎಂತಕ್ಕೆ? ಕೃಷ್ಣನ್ನ ನಾನು ನೋಡಲೇಬೇಕು ಅಂತ 12 ದಿವಸ ನಡೀತಾರೆ. ಅದರಲ್ಲಿ 3 ದಿನ ಅವರು ಪ್ರಸಾದ ತಗೊಂಡಿರ್ತಾರೆ. ಅವರ ಪ್ರಸಾದ ಅಂದರೆ ಏನು? ನಾವು ಸಂಡೇ ಫಿಶ್ ತಗೊಳ್ತೀವಲ್ಲ ಆ ಥರ ಅಲ್ಲ, ಬರೀ ಮಜ್ಜಿಗೆ. ಆಗಿನ ಕಾಲದಲ್ಲಿ ಮಜ್ಜಿಗೆ ಅಂತ ಬರೀ ಮಜ್ಜಿಗೆ ಮಾತ್ರ ಯಾರು ದನದ ಕೊಟ್ಟಿಗೆಯಲ್ಲಿ ಕೊಡ್ತಾರಲ್ಲ ಅಷ್ಟು ಮಾತ್ರ ಕುಡ್ಕೊಂಡು 12 ದಿನ ಕಂಟಿನ್ಯೂಸ್ ಆಗಿ ಪ್ರಯಾಣ ಮಾಡಿ ಅವರು ಜಗನ್ನಾಥಪುರಿಯನ್ನು ಸೇರಿಕೊಳ್ತಾರೆ. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂದರೆ ನಮ್ಮ ಪರಂಪರೆಯಲ್ಲಿ ನಾವು ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಅವತಾರ ಮಾಡಿದ್ದಾರೆ ಅಂತ ನಾವು ಪರಿಗಣಿಸ್ತೇವೆ. ಸೊ ಚೈತನ್ಯ ಮಹಾಪ್ರಭುಗಳ ಹತ್ರ ಹೋಗಿ ಅವರು ಸೇರ್ತಾರೆ. ಅವರು ಪ್ರಾರಂಭದಲ್ಲಿ ಇಲ್ಲಿಂದ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ನಾವು ಅಬ್ಸರ್ವ್ ಮಾಡಬೇಕು.
ಪ್ರಾರಂಭದಲ್ಲಿ ಚೈತನ್ಯ ಮಹಾಪ್ರಭುಗಳು ಬಹಳ ದಣಿದಿದ್ದಾನೆ. 12 ದಿನ ಪ್ರಯಾಣ ಮಾಡಿ 3 ದಿನ ಬರೀ ಪಾಪ ಮಜ್ಜಿಗೆಯನ್ನು ಸ್ವೀಕರಿಸಿ ನನ್ನ ಹತ್ತಿರ ಬರಲೇಬೇಕು ಅಂತ ಇವನಿಗೆ ಅಷ್ಟೊಂದು ಭಕ್ತಿಯಿಂದ ಈತ ಬಂದಿದ್ದಾನೆ. ಆದ್ದರಿಂದ ಇವನಿಗೆ ಸ್ವಲ್ಪ ದಿವಸ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಸ್ವರೂಪ್ ದಾಮೋದರ್ ಅಂತ ಅವರ ಸರ್ವೆಂಟ್ ಸೆಕ್ರೆಟರಿ ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಅಂತ. ಚೆನ್ನಾಗಿ ನೋಡಿಕೊಂಡು ಸ್ವಲ್ಪ ಆರೈಕೆ ಮಾಡಿ ಅಂತ. ಸ್ವಲ್ಪ ದಿನಗಳು ಮಾತ್ರ ಅವರು ಆರೈಕೆಯನ್ನು ಸ್ವೀಕರಿಸ್ತಾರೆ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಅವರ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಲ್ಲ. ರಘುನಾಥ್ ದಾಸ್ ಗೋಸ್ವಾಮಿಗಳು ಸ್ವರೂಪ್ ದಾಮೋದರ್ ಅವ್ರ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಲ್ಲ. ಅವ್ರು ಏನು ಮಾಡ್ತಾರೆ, ಪ್ರತಿ ದಿವಸ ಜಗನ್ನಾಥ್ಪುರಿಯಲ್ಲಿ ಸಿಂಹದ್ವಾರ ಅಂತ ಇದೆ, ಮೇಯ್ನ್ ಗೇಟು, ಅಲ್ಲಿ ಹೋಗಿ ರಾತ್ರಿ ಭಿಕ್ಷೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಜಪ ಮಾಡ್ತಿರ್ತಾರೆ, ಎಲ್ಲ ಭಕ್ತರ ಸೇವೆಯನ್ನು ಮಾಡ್ತಾರೆ. ರಾತ್ರಿ ಮಾತ್ರ ಸಿಂಹದ್ವಾರದಲ್ಲಿ ನಿಂತು ಭಿಕ್ಷೆಯನ್ನು ಬಿಡ್ತಾರೆ. ಈಗಲೂ ಸಹ ಸಿಂಹದ್ವಾರದಲ್ಲಿ ಯಾರಾದರೂ ಭಿಕ್ಷೆ ಬೇಡಿದ್ರೆ ಜಗನ್ನಾಥ್ಪುರಿಯಲ್ಲಿ ಅವ್ರಿಗೆ ಏನಾದ್ರು ಪ್ರಸಾದವನ್ನು ಏನಂತಾರೆ ದಾನವಾಗಿ ಅಥವಾ ಭಿಕ್ಷೆಯಾಗಿ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ನಾನು ಈ ಥರ ಐಷಾರಾಮವಾದ ಊಟ ಇವ್ರ ಮನೇಲಿ ತಿಂದ್ಕೊಂಡಿದ್ದರೆ ನನಗೆ ತಪಸ್ಯ ಬರಲ್ಲ, ವೈರಾಗ್ಯ ಬರಲ್ಲ. ನಾನು ಏನು ಮಾಡಬೇಕು, ಹೆಚ್ಚು ನಾನು ಇಲ್ಲಿ ಎಲ್ಲವನ್ನ ಬಿಡಿಸ್ಕೊಂಡು ಬಂದಿದ್ದೆ ಅಂತಕ್ಕೆ ಭಗವಂತನ ಭಕ್ತಿ ಸಾಧನೆ ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಬೆಳಗ್ಗಿಂದ ಸಂಜೆವರೆಗೂ ಭಕ್ತಿ ಸಾಧನೆ. ರಾತ್ರಿ ಸಿಂಹದ್ವಾರದ ಬಳಿ ಏನು ಮಾಡ್ತಾರೆ, ಯಾರಾದರೂ ಭಿಕ್ಷೆ ಕೊಟ್ಟರೆ ಆ ಭಿಕ್ಷೆಯನ್ನು ಸ್ವೀಕರಿಸ್ತಾರೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಅದಾದ ನಂತರ ಸ್ವಲ್ಪ ದಿನ ಏನು ಮಾಡ್ತಾರೆ, ಈ ಭಿಕ್ಷೆ ತಗೊಳ್ಳೋದು ಅಷ್ಟು ಸರಿ ಇಲ್ಲ. ಯಾಕೆ ಅಂದರೆ ಮನಸ್ಸು ಏನಾಗುತ್ತೆ, ಸ್ವಲ್ಪ ಚಂಚಲ ಆಗುತ್ತೆ. ಭಿಕ್ಷೆ ತೊಗೊಳ್ಬೇಕಾದ್ರೆ ಯಾಕೆ ಚಂಚಲ ಆಗುತ್ತೆ? ಯಾರು ಬರ್ತಾ ಇರ್ತಾರೆ, ಇವ್ರು ನನಗೆ ಭಿಕ್ಷೆ ಕೊಡ್ತಾರೆ, ಕೊಡ್ಬೋದು ಅಂತ ಅನ್ಸುತ್ತೆ. ಅವ್ರು ಆ ಕಡೆ ಹೋಗ್ಬಿಟ್ರೆ, ಅಯ್ಯೋ ಇವ್ರು ನನಗೆ ಕೊಡಲೇ ಇಲ್ವಲ್ಲ, ಇವ್ರು ನನಗೆ ಕೊಡ್ತಿದ್ರು, ಇವ್ರು ನಿನ್ನೆ ಕೊಟ್ಟರು, ಇವತ್ತು ಯಾಕೆ ಕೊಡಲಿಲ್ಲ, ಇದರೆಲ್ಲ ಮನಸ್ಸು ಏನಾಗುತ್ತೆ, ಚಂಚಲ ಆಗುತ್ತೆ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ನ ವಿದ್ಯತೆ. ಯಾರು ಭೋಗ ಮತ್ತು ಐಶ್ವರ್ಯಗಳಿಗೆ ಅತಿಯಾಗಿ ಅಂಟಿಕೊಂಡಿರ್ತಾರೆ ಅವರಿಗೆ ವ್ಯವಸಾಯಾತ್ಮಿಕ ಬುದ್ಧಿ ಸಮಧೌ ನಾ ವಿಧೀಯತೆ. ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಅವ್ರಿಗೆ ಒಂದೇ ಗುರಿ ಬರಲ್ಲ. ಏನು ಬರಲ್ಲ? ಒಂದೇ ಗುರಿ ಬರಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಅವ್ರಿಗೆ ಬರಲ್ಲ. ಸಮಧೌ ಮನಸ್ಸಿನ ಸಮಸ್ಥಿತಿ ಅವ್ರಿಗೆ ಬರಲ್ಲ. ಕೃಷ್ಣ ಹೇಳಿರೋದು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯಾರು ಪ್ರಾಪಂಚಿಕ ವಸ್ತುಗಳಿಗೆ ಅತಿಯಾಗಿ ಅಂಟ್ಕೊಂಡಿರ್ತಾರೆ ಅವರಿಗೆ ಏನು ಬರಲ್ಲ, ಆ ವ್ಯವಸಾಯಾತ್ಮಿಕ ಬುದ್ಧಿ, ಒಂದು ಮನಸ್ಸಿನ ಸಮಸ್ಥಿತಿ ಯಾವತ್ತೂ ಅವ್ರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭಕ್ತಿ ಸೇವೆಗೆ ಬಂದ ಮಾತ್ರಕ್ಕೆ ಭಗವಂತ ಎಲ್ಲವನ್ನ ಪರಮಾನುಗ್ರಹ ನಾವು ಮಾಡಿಬಿಡ್ಬೇಕು. ನಾವು ಸಾಮಾನ್ಯವಾಗಿ ಕೇಳ್ಕೊಳ್ತೀವಲ್ವ, ಏನೇನು ಕೇಳ್ಕೊಳ್ತೀವಿ, ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಮಾಡೋಣ. ನಾನು ಚೆನ್ನಾಗಿ ಓದಬೇಕು, ನಾನು ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಬೇಕು, ನನಗೆ ಮದುವೆ ಆಗಬೇಕು, ಆಮೇಲೆ ಮಕ್ಕಳಾಗಬೇಕು, ಅವ್ರ ಮಕ್ಕಳು ಚೆನ್ನಾಗಿ ಓದಬೇಕು, ಆ ಮಕ್ಳಿಗೆ ತಿರ್ಗಾ ಒಳ್ಳೆ ಕೆಲಸ ಸಿಗಬೇಕು, ಆ ಮಕ್ಕಳಿಗೆ ತಿರ್ಗಾ ಒಳ್ಳೆ ಮದುವೆ ಆಗಬೇಕು, ತಿರ್ಗಾ ಮನೆ ಚೆನ್ನಾಗಿರಬೇಕು, ಬಾಡಿಗೆ ಬರಬೇಕು, ಕಾರ್ ಚೆನ್ನಾಗಿರಬೇಕು, ಕಾರ್ ಏನೂ ಪ್ರಾಬ್ಲಮ್ ಆಗಬಾರ್ದು. ಇವೆಲ್ಲ ಇಟ್ಕೊಂಡು ನಾವು ಎಲ್ಲ ಸಕ್ಸಸ್ ಆಗಿ ಎಲ್ಲ ಆಗಿಬಿಟ್ರೆ ಆಮೇಲೆ ಮಂಡಿ ನೋವಿದ್ರೆ ಅದು ಸರಿ ಹೋಗಬೇಕು, BP ಕಂಟ್ರೋಲಿಗೆ ಬರಬೇಕು, ಶುಗರ್ ಇರಬೇಕು, ಇದೆಲ್ಲ ಸರಿ ಹೋದರೆ ದೇವ್ರು ಇದನ್ನು ನಂಬ್ತೀನಿ, ನಾನು ದೇವ್ರು ಸತ್ಯ ಅಂತ ಇವೆಲ್ಲ ಸರಿ ಹೋದ್ಮೇಲೆ ದೇವ್ರು ಸತ್ಯ ಅಂತ ನಂಬ್ತೀನಿ ಅಂತ ಹೇಳ್ತಾರೆ. ನೋಡಿದ್ದೀವಿ ಎಷ್ಟು ಜನ. ಇವೆಲ್ಲ ಸರಿ, ಕೊನೆಗೆ ಮಂಡಿ ನೋವು ಎಲ್ಲ ಆದಮೇಲೆ ಮಂಡಿ ನೋವು ಸರಿ ಹೋಗಬೇಕು, ತಲೆನೋವು ಸರಿ ಹೋಗಬೇಕು, ಇವೆಲ್ಲ ಆದಮೇಲೇನು ದೇವ್ರು ಸತ್ಯ ಇದ್ದಾನೆ ಅಂತ. ಅಂದರೆ ಇಷ್ಟೆಲ್ಲ ಮಾಡಿ ದೇವ್ರು ಪ್ರೂವ್ ಮಾಡ್ಕೋಬೇಕು ನನ್ನ ಹತ್ರ ಬಂದು, ನಾನು ಇದ್ದೀನಪ್ಪ. ನಾವು ಮಾಡಬಾರ್ದೆಲ್ಲ ಅನಾಚಾರ ಮಾಡಿರ್ತೀವಿ, ಆದರೆ ದೇವರು ಪ್ರೂವ್ ಮಾಡ್ಕೋಬೇಕು. ಎಲ್ಲ ಸರಿ ಮಾಡಿ ಮಕ್ಳಿಗೆ ಮದುವೆ ಮಾಡಿ ಅವ್ರ ಕೆಲಸ ಸಿಕ್ಕಿ, ಅದು ಹೆಣ್ಮಗು ಆಯಿತು ಎಲ್ಲರಿಗೂ. ನನ್ನ ದೊಡ್ಡವನಿಗೆ ಎಲ್ಲರಿಗೂ ಒಂದು ಗಂಡು ಮಗ ಆಯ್ತು, ದೊಡ್ಡವನಿಗೊಂದು ಗಂಡು ಮಗ ಆಗಿಲ್ಲ, ಅದೊಂದು ದೇವ್ರು ಕೊಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಇದು ಬಾಡಿಗೆ ಮನೆ ಐತೆ, ಒಂಚೂರು ನನ್ನ ಮಗನಿಗೆ ಒಂದು ಸ್ವಲ್ಪ ಬಾಡಿಗೆ ಬರೋಂಗೆ ಮಾಡಿಕೊಟ್ಬಿಟ್ರೆ, ನಾನು ವಯಸ್ಸಾದವರು ರಾಮಕೃಷ್ಣ ಅಂತ ಯಾರೂ ಅನ್ನೋರೇ ಇಲ್ಲ, ಸ್ವಲ್ಪ ಮಗನಿಗೆ ಬಾಡಿಗೆ ಬರೋಂಗೆ ಮಾಡಿಕೊಟ್ಬಿಡ್ತೇನೆ ಅಂದ್ಬಿಟ್ಟು ಅದನ್ನು ನೋಡ್ತಾ ಇರ್ತಾರೆ. ಎಲ್ಲ ಆಗಬೇಕು. ಇದು ಸುಮ್ಮನೆ ತಮಾಷೆಗೆ ಹೇಳಿದ್ದು. ಒಬ್ಬ ಕೇಳ್ಕೊಂಡಂತೆ ಹೋಗಿ ಸ್ವಾಮಿಗಳ ಹತ್ರ, ನನಗೆ ಏನೂ ಕಷ್ಟ ಇರಬಾರ್ದು, ನಾನು ಏನೇನು ಬಯಸ್ತೀನೋ ಎಲ್ಲ ಸಿಗಬೇಕು, ಯಾವಾಗಲೂ ಎಂಜಾಯ್ ಮಾಡ್ತಾ ಇರಬೇಕು, ಏನು ಮಾಡ್ಬೇಕು ನಾನು ಅಂತ. ಸತ್ತೋಗ್ಬಿಡು ನೀನು ಅಂತ ನೀನು ಸತ್ತೋಗ್ಬಿಡೋದು, ನೀನು ಏನೂ ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ. ಅಂದರೆ ಏನೂ ಪ್ರಾಬ್ಲಮ್ ಆಗಬಾರ್ದು, ನಿನಗೆ ನೋವೇ ಆಗಬಾರ್ದು, ಚೆನ್ನಾಗಿರ್ಬೇಕು ಯಾವಾಗಲೂ. ಹಂಗೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಭಿನ್ನಹಕ್ಕೆ ಬಾಯಿಲ್ಲವಯ್ಯ
ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜಮನ್ನಣೆ ಮೋಹ ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹದಿಂದ ಅಸುರಾರಿ ನಾನಿನ್ನ ಮರೆತೆನೋ 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 ಕಾಯೋ ಹರಿಯೇ. ಅನ್ನಮದ ಅರ್ಥಮದ ಅಖಿಳ ವೈಭವದ ಮದ ಮುನ್ನ ಪ್ರಾಯದ ಮದವು ತನ್ನ ಸತ್ವದ ಮದ ಧಾತ್ರಿವಶವಾದ ಮದ ಇನ್ನು ತನಗೆದುರಿಲ್ಲವೆಂಬ ಮದದಿಂದ ಅಸುರಾರಿ ನಾನಿನ್ನ ಮರೆತೆನೋ 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 ಕಾಯೋ ಹರಿಯೇ. ಇಷ್ಟು ದೊರಕಿದರೆ ಅಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ ನಷ್ಟ ಜೀವನದಾಸೆಯಿಂದ ಕೃಷ್ಣ ನಾನಿನ್ನ ಮರೆತೆನೋ. ಇಷ್ಟು ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜ ಮನ್ನಣೆ ಮೋಹ ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ ಅನ್ನಮದ ಅರ್ಥಮದ ಅಖಿಳ ವೈಭವದ ಮದ ಇಷ್ಟೆಲ್ಲ ನಾವಿಟ್ಕೊಂಡು ದೇವ್ರು ನನಗೆ ಸರಿ ಮಾಡಿಬಿಟ್ರೆ ಸತ್ಯ ಒಪ್ಕೋತೀನಿ, ಅಲ್ಲಿವರೆಗೂ ದೇವ್ರದಾರ ಅಂತ ಒಪ್ಕೊಳ್ಳೋದಿಲ್ಲ. ಇಷ್ಟೊಂದು ನಮ್ಮಲ್ಲಿ ಇದ್ದರೆ ಯಾವ ರೀತಿ ಅದೆಲ್ಲ ಅಂದರೆ ನಮಗೆಲ್ಲ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಅವರು ಯೋಚನೆ ಮಾಡ್ತಾಯಿದ್ರು, ನಾನು ಅತಿಯಾಗಿ ಈ ಪ್ರಾಪಂಚಿಕಕ್ಕೆ ಅಂಟ್ಕೊಂಡ್ರೆ ಏನಾಗುತ್ತೆ, ನನಗೆ ಭಕ್ತಿ ಇದಾಗಲ್ಲ ಅಂದ್ಬಿಟ್ಟು ಭಕ್ತಿ ಸಿದ್ಧಿ ಆಗೋದಿಲ್ಲ ಅಂತ ಅಂದು ಅವ್ರೇನು ಮಾಡ್ತಾರೆ, ಬರೀ ಭಿಕ್ಷೆ ಬೇಡಿ ಸಂಜೆ ಏನು ಸಿಗುತ್ತೋ ಅದನ್ನು ಮಾತ್ರ ತಿಂದು ಜೀವನ ಮಾಡ್ತಾಯಿರ್ತಾರೆ. ಆ ಭಿಕ್ಷೆಯನ್ನು ಬೇಡೋದು ಸರಿಯಿಲ್ಲ ಅಂದ್ಬಿಟ್ಟು ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾರೆ, ಎಲ್ಲಾದರೂ ಆಶ್ರಮಗಳಲ್ಲಿ ಊಟ ಕೊಟ್ಟರೆ ಪ್ರಸಾದ ಕೊಟ್ಟರೆ ಆ ಪ್ರಸಾದನ ಸ್ವೀಕರಿಸ್ತಾರೆ. ಆಮೇಲೆ ಅದನ್ನು ಸಹ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಅಂತ ಬಿಟ್ಬಿಡ್ತಾರೆ. ಇನ್ನೂ ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾರೆ ಅಂತಂದರೆ, ಜಗನ್ನಾಥಪುರಿಯಲ್ಲಿ ಅಂದರೆ ಅಲ್ಲಿ ಪ್ರಸಾದ ತುಂಬ ವಿಶೇಷ, ದಿನಕ್ಕೆ 56 ರೀತಿಯ ನೈವೇದ್ಯವನ್ನು ಮಾಡಿ ಭಗವಂತನಿಗೆ 6 ಸರಿ ನೈವೇದ್ಯ ಮಾಡ್ತಾರೆ. 56 × 6 ಟೈಮ್ಸ್ ಎಷ್ಟು, 56 ಸಾರಿ ಅಡುಗೆ ಮಾಡಿ ನೈವೇದ್ಯ ಮಾಡಿ 6 ಸರಿ ಆ ಥರ ನೈವೇದ್ಯ ಮಾಡ್ತಾರೆ. ಆ ನೈವೇದ್ಯವನ್ನು ಏನು ಮಾಡ್ತಾರೆ, ಎಲ್ಲ ಕಡೆ ಹೊರಗಡೆ ಮಾರಾಟಕ್ಕೆ ಇಟ್ಟಿರ್ತಾರೆ. ಅದು ಏನಾದರೂ ಕೆಟ್ಟೋಗ್ಬಿಟ್ರೆ ಸ್ವಲ್ಪ ದಿನಗಳಾದಮೇಲೆ ಯಾರು ತೊಗೊಂಡಿಲ್ಲ ಅಂದರೆ ಅದನ್ನು ಒಂದು ಕಡೆ ತಂದು ಬಿಸಾಕ್ತಾರೆ. ರಘುನಾಥ್ ದಾಸ್ ಗೋಸ್ವಾಮಿಗಳು ಏನು ಮಾಡ್ತಾರೆ ಅಂದರೆ, ಇದು ಯಾವುದು ನನಗೆ ಚಿಂತೆನೇ ಬೇಡ, ಆ ಆಶ್ರಮಕ್ಕೆ ಹೋಗಬೇಕು, ಅಲ್ಲಿ ಊಟ ಸಿಗುತ್ತೆ, ಇಲ್ಲಿ ಭಿಕ್ಷೆ ಬೇಡಬೇಕು, ಏನು ಬೇಡ, ಇಲ್ಲಿ ಬಿಸಾಕಿರ್ತಾರಲ್ವ ಅದನ್ನು ಏನು ಮಾಡ್ತಾರೆ, ತೊಗೊಂಡೋಗ್ತಾರೆ, ಮನೆಗೆ ತೊಗೊಂಡೋಗಿ ಚೆನ್ನಾಗಿ ನೀರು ಹಾಕಿ ತೊಳಿತಾರೆ. ಆ ಹಳಸಿರೋದೆಲ್ಲ ಹೋಗುತ್ತೆ, ಒಂದು 4-5 ಸರಿ ನೀರು ಹಾಕಿ ತೊಳಿತಾರೆ. ಆಮೇಲೆ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ. ಈ ರೀತಿ ಸ್ವೀಕಾರ ಮಾಡಿ ಪ್ರತಿನಿತ್ಯ ಅವರು ಸಹ 22 ಗಂಟೆ ಜಪ ಮಾಡೋರು. ಇಲ್ಲಾಂದರೆ ಕೆಲವು ಸರಿ 64 ಮಾಲೆ ಜಪ ಮಾಡೋರು. ಆಮೇಲೆ ದೇವರಿಗೆ 1000 ಪ್ರಣಾಮ ಮಾಡೋರು. ಪ್ರತಿ ದಿವಸ ಎಷ್ಟು, 1000 ಪ್ರಣಾಮ ಅಂದರೆ ದಂಡವತ್ ಪ್ರಣಾಮ. ನಾವು ನಮಸ್ಕಾರ ಅನ್ನೋದಾದ್ರೆ 2 ಕೈ ಬದಲು 1 ಕೈ ಎತ್ತಿ ನಮಸ್ಕಾರ ಬಿಡು ಅಂತ ಅಂತೀವಿ. 1000 ದಂಡವತ್ ಪ್ರಣಾಮ ಪ್ರತಿನಿತ್ಯ ಭಗವಂತನಿಗೆ. ಮತ್ತು ಭಕ್ತರಿಗೆ ಪ್ರತಿನಿತ್ಯ 2000 ನಮಸ್ಕಾರ. ಎಷ್ಟು, ಪ್ರತಿನಿತ್ಯ ಭಕ್ತರಿಗೆ 2000 ನಮಸ್ಕಾರ, ದೇವರಿಗೆ 1000 ನಮಸ್ಕಾರ, 64 ಮಾಲೆ ಜಪ, 1.5 ಗಂಟೆ ನಿದ್ದೆ, ಮತ್ತು ಒಂದು ಅರ್ಧ ಗಂಟೆ ಮಾತ್ರ ದೇಹ ಶುಚಿ ಮಾಡ್ಕೊಳ್ಳೋದಕ್ಕೆ ಅವರು ಟ್ರೈ ಮಾಡೋರು. ಈ ರೀತಿಯಾಗಿ ಯಾರು ಆಗರ್ಭ ಶ್ರೀಮಂತರು 20 lakhs ಗೋಲ್ಡ್ ಕಾಯಿನ್ಸ್ ಕಲೆಕ್ಟ್ ಮಾಡಿ 8 lakhs ಅರ್ನಿಂಗ್ಸ್ ಆಗಿನ ಕಾಲದಲ್ಲೇ ಇದ್ದಂಥವರು ಭಗವಂತನ ಭಕ್ತಿ ಒಂದೇ ಬಹಳ ಮುಖ್ಯ. ಈ ರೀತಿ ಮಾಡಿದಂತಹ ಅನೇಕರಿದ್ದಾರೆ. ನಾನು ಮತ್ತೆ ಇನ್ನೊಂದು ಹೇಳ್ತೀನಿ, ನಮ್ಮ ಗುರು ಪರಂಪರೆಯಲ್ಲಿ ಜಯತೀರ್ಥರು ಅಂತ ಬರ್ತಾರೆ, ಕೇಳಿದಿರ ಅವ್ರ ಹೆಸರನ್ನ ಯಾರಾದರೂ? ಪುರಂದರದಾಸರ ಹಿಂದೆ ಎಲ್ಲ ಬರುವಂತಹ ಆಚಾರ್ಯರು. ಅವರು ಇದೇ ರೀತಿ ಏನಂದರೆ, ಅವರು ರಾಜರ ಮಕ್ಕಳು. ಅವ್ರಿಗೆ ಏನು ಮಾಡ್ತಿದ್ರು ಅಂದರೆ, ಅವ್ರಿಗೆ ಮನೇಲಿ ಇರ್ಸೋಕ್ಕೆ ಟ್ರೈ ಮಾಡೋರು, ಅವ್ರು ಯಾವಾಗಲೂ ಆಚೆ ಹೋಗ್ಬಿಡೋರು. ಆದರೆ ಮನೆಯಿಂದ ಆಚೆ ಹೋದಾಗ ಏನು ಮಾಡೋದು, ಮನೆಯಲ್ಲಿ ಸಂಪತ್ತು ಇರುತ್ತಲ್ಲ, ಆ ಸಂಪತ್ತು ಸದ್ವಿನಿಯೋಗ ಆಗಬೇಕಲ್ಲ, ಅದಕ್ಕೆ ಆಚೆ ಹೋಗ್ತಾ ಹೋಗ್ತಾ ಮನೆ ಆಚೆ ಹೋಗ್ಬಿಟ್ಟು ಇಡೀ ಮನೆಗೆ ತುಳಸಿ ದಳ ಎಸೆದು ಬಿಡೋರು. ಕೃಷ್ಣಾರ್ಪಣ ವಸ್ತು ಅಂದ್ಬಿಟ್ಟು ಹೋಗ್ಬಿಡೋರು ಅಲ್ಲಿಂದ ಅಲ್ಲಿಗೆ. ತುಳಸಿ ಹಾಕಿದ್ರೆ ಏನಂದರೆ ಅದು ನಂದಲ್ಲ ಇನ್ನು ಅಂತ ಆಚೆ ಹೋಗೋದು. ಅವ್ರನ್ನ ಕರ್ಕೊಂಡು ಮನೆಗೆ, ಯಾವ ಮನೆಗೆ ಇರಿಸಿದ್ರೆ ತುಳಸಿ ದಳ ಮನೆಗೆ ಎಸೆಯೋದು ಹೋಯ್ತಾ ಇರೋದು ಕೃಷ್ಣಾರ್ಪಣ ವಸ್ತು ಅಂತ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಭಕ್ತಿ ಮಾಡೋರು ಅಂತ ಅಂದರೆ ಅವನಿಗೇನು ಕೆಲಸ ಇಲ್ಲ, ಅವನಿಗೇನು ಗತಿ ಇಲ್ಲ, ಅವನಿಗೇನು ಓದೋಕ್ಕೆ ಕಾಲೇಜಲ್ಲಿ ಸರಿಯಾಗಿ ಓದಲಿಲ್ಲ, ಮನೆಯಲ್ಲೂ ಏನೂ ಅನುಕೂಲ ಇಲ್ಲ, ಯಾವುದು ಕೆಲಸನೂ ಸಿಗಲಿಲ್ಲ, ಅದಕ್ಕೇನು ಮಾಡ್ತಾನೆ, ದೇವಸ್ಥಾನ ಸೇರ್ಕೊಬಿಟ್ಟವನೇ ಅಂತ ಅದು ಭಕ್ತಿ ಮಾಡೋದಲ್ಲ. ಭಕ್ತಿ ಅಂದರೆ ಎಲ್ಲವೂ ಇದ್ದು
ಅದರ ಮೇಲೆ ಆಸಕ್ತಿ ಇಲ್ಲದೆ ಭಗವಂತನ ಕುರಿತಾಗಿ ಆಸಕ್ತಿ ಇರಬೇಕು. ಅದನ್ನೇ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಹೇಳಿರೋದು, ನಮಗೆ ಯುಕ್ತ ವೈರಾಗ್ಯ ಇರಬೇಕು. ಏನು? ರಘುನಾಥ ದಾಸ ಗೋಸ್ವಾಮಿಗಳಿಗೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ನೀನು ಏನು ಮಾಡು ಅಂದರೆ ಯುಕ್ತ ವೈರಾಗ್ಯವಾಗು, ಸುಮ್ಮನೆ ಕಾವಿ ಹಾಕ್ಕೊಂಡು ಕಾಡಿಗೆ ಹೋಗಿ ಅಲ್ಲಿ ಇರಬೇಡ. ಯುಕ್ತ ವೈರಾಗ್ಯ ಅಂದರೆ ಯಾವ ಥರ ಅಂದರೆ, ಇಲ್ಲಿ ಬರೆದಿದ್ದೀವಲ್ಲ, ನಾವು ಮನೆ ಕೆಲಸವನ್ನು ಮಾಡ್ತಾನೇ ಇರಬೇಕು. ನಮ್ಮ ಏನು ಜವಾಬ್ದಾರಿ ಇದೆಯೋ ಆ ಕರ್ತವ್ಯವನ್ನು ನಿರ್ವಹಿಸ್ತಾ ಇರಬೇಕು. ಆದರೆ ನಮ್ಮ ಗುರಿ ಏನಾಗಿರಬೇಕು? ಭಗವಂತನ ಭಕ್ತಿಯನ್ನು ಸಾಧನೆ ಮಾಡೋದು ಆಗಿರಬೇಕು. ಇದು ಹೆಂಗೆ ಆಗಲ್ವಲ್ಲ ಅಂತಂದರೆ ಅನೇಕ ಉದಾಹರಣೆ ಕೊಡ್ತಾರೆ. ತಾಯಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ನೀವು ನೋಡಿದಿರಲ್ವಾ? ಕೆಲಸ ಮಾಡ್ತಾ ಇರ್ತಾರೆ, ಆಮೇಲೆ ಏನು ಮಾಡ್ತಾರೆ, ಅಲ್ಲಿ ಮಗು ಇರುತ್ತಲ್ಲ, ಮಗು ಕಡೆನೂ ನೋಡ್ತಾ ಇರ್ತಾರೆ. ಅವ್ರಿಗೆ ಕೆಲಸಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಇರುತ್ತೆ? ಹಾಲಲ್ಲಿರೋ ಮಗು ಮೇಲೆ ಇರುತ್ತೆ. ಆದರೆ ಇಲ್ಲಿ ಕೆಲಸನೂ ಮಾಡ್ತಾ ಇರ್ತಾರೆ, ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ? ಆ ಮಗು ಎಲ್ಲೋದ್ನೋ, ಆ ಮಗು ಆಚೆ ಹೋದ್ನೋ, ಆ ಮಗು ಒಳಗಡೆ ಬಿದ್ನ ಅಂತ. ಆ ರೀತಿಯಾಗಿ ನಾವು ನಿತ್ಯ ಕರ್ಮವನ್ನು ಮಾಡಬೇಕು. ಆದರೆ ನಮ್ಮ ಮನಸ್ಸಲ್ಲಿ ನಮ್ಮ ಗುರಿ ಏನಾಗಿರಬೇಕು? ಭಗವಂತನ ಭಕ್ತಿ ಸಾಧನೆ ಗುರಿ ಆಗಿರಬೇಕು. ಆ ರೀತಿಯಾಗಿ ಯಾವಾಗ ಸಾಧನೆಯನ್ನು ಮಾಡ್ತೀವಿ ಅದಕ್ಕೆ ಏನು ಕರೀತಾರೆ? ಯುಕ್ತ ವೈರಾಗ್ಯ ಅಂತ. ಇದಾದ ನಂತರ ರಘುನಾಥ ದಾಸ್ ಗೋಸ್ವಾಮಿಗಳು 16 ವರ್ಷ ಜಗನ್ನಾಥಪುರಲ್ಲಿರ್ತಾರೆ. ಅದಾದಮೇಲೆ ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನದಲ್ಲಿ ರಾಧಾಕುಂಡ ಶ್ಯಾಮಕುಂಡ ಅಂತ ಇದೆ. ಯಾರು ಕೇಳಿದ್ದೀರಾ ಹೆಸರು? ಹೋಗಿದ್ದೀರಾ? ಯಾರು ಹೋಗಿದ್ದಾರೆ? ಹರಿ ವೃಂದಾವನದಲ್ಲಿ ರಾಧಾಕುಂಡ ಶ್ಯಾಮಕುಂಡ ಅಂತ ಇದೆ. ಆ ರಾಧಾಕುಂಡದ ಹತ್ತಿರ ಅವ್ರು ಏನು ಮಾಡ್ತಾರೆ? ನಿತ್ಯ ಜಪ ಮಾಡ್ತಿರ್ತಾರೆ. ಪ್ರತಿನಿತ್ಯ ಗೋವರ್ಧನ ಪ್ರದಕ್ಷಿಣೆ ಮಾಡ್ತಾರೆ. ನಾವು ವರ್ಷಕ್ಕೊಂದು ಸರಿ ಹೋಗಿ ಪ್ರದಕ್ಷಿಣೆ ಮಾಡಬೇಕು ಅಂದರೆ 3 ದಿವಸ ಸಿದ್ಧ ಮಾಡಬೇಕು ಎಲ್ಲರನ್ನೂ. ನಾಳೆ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಬಿಡಿ, ಪ್ರದಕ್ಷಿಣೆ ಇರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತೆಲ್ಲ. ಅವರು ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡೋರು ಮತ್ತು ಪ್ರತಿನಿತ್ಯ ಜಪ ಮಾಡೋರು. ಅವರು ಯಾವ ಥರ ಜಪ ಮಾಡ್ತಿದ್ರು ಅಂತ ಅಂದರೆ, ಒಂದು ಮನೆ ಕೂಡ ಕಟ್ಕೊಂಡಿರಲಿಲ್ಲ. ಯಾವ ಥರ ಏಕೆ ಅಂದರೆ, ಇದು ಇತಿಹಾಸದಲ್ಲಿ ಬರೆದಿರುವಂತಹ ವಿಷಯ. ಸನಾತನ ಗೋಸ್ವಾಮಿ ಸಾಕ್ಷಾತ್ ನೋಡ್ತಾರೆ. ಅವರು ಬಂಡೆಕಲ್ ಮೇಲೆ ಒಂದು ಕಡೆ ಕೂತ್ಕೊಂಡು ಜಪ ಮಾಡ್ತಾರೆ. ಆಗ ರಾಧಾಕುಂಡ ತುಂಬ ದೊಡ್ಡ ಸರೋವರ. ಅಲ್ಲಿ ಅನೇಕ ಕಾಡು ಪ್ರಾಣಿಗಳು ಸಹ ಬಂದು ಏನು ಮಾಡ್ತಿತ್ತು? ನೀರನ್ನು ಕುಡಿತಾ ಇತ್ತು. ಇವರು ಬಂದು ಜಪ ಮಾಡ್ತಾಯಿದ್ರೆ ಕೂತ್ಕೊಂಡು, ಸನಾತನ ಗೋಸ್ವಾಮಿಗಳು ಖುದ್ದಾಗಿ ನೋಡ್ತಾರೆ. ಅವರ ಹಿಂದೆ ಕೃಷ್ಣ ಕೋಲ್ ಹಿಡ್ಕೊಂಡು ಯಾವಾಗಲೂ ಕಾಯ್ತಾ ಇದ್ದಂತೆ. ಯಾಕೆಂದರೆ ಅಲ್ಲಿ 2-3 ಹುಲಿಗಳು ನೀರು ಕುಡಿಯೋಕ್ಕೆ ಬಂದಿದ್ವು. ಆ ಹುಲಿಗಳು ಎಲ್ಲಿ ಹೋಗ್ಬಿಟ್ಟು ಇವನನ್ನು ಜಪ ಮಾಡ್ತಿರಲ್ಲ ರಘುನಾಥ ಗೋಸ್ವಾಮಿ ಅವ್ರಿಗೆ ಅಲ್ಲಿ ತೊಂದರೆ ಕೊಟ್ಬಿಡ್ತಾ ಅಂದ್ಬಿಟ್ಟು, ಕೃಷ್ಣ ಅವನ ಜಪಕ್ಕೆ ತೊಂದರೆ ಆಗಬಾರ್ದು ಅಂತ ತನ್ನ ವೈಕುಂಠದಿಂದ ಇಳಿದು ಬಂದು ಅವರಿಗೋಸ್ಕರ ಕೋಲ್ ಹಿಡ್ಕೊಂಡು ಕಾಯ್ತಾ ಇದ್ರಂತೆ, ಏನಾಗಬಾರ್ದು ಅಂತ. ಕೆಲವೊಮ್ಮೆ ಉರಿ ಬಿಸಿಲೂ ಲೆಕ್ಕಿಸದೆ ಅವ್ರು ಯಾವಾಗಲೂ ಜಪ ಮಾಡ್ತಿದ್ರಲ್ಲ, ರಾಧಾರಾಣಿ, ಸ್ವಯಂ ರಾಧಾರಾಣಿ ಬಂದು ಅವರ ಸೆರಗನ್ನು ಅವರ ತಲೆ ಮೇಲೆ ಹಾಸಿ ನೆರಳು ಮಾಡೋರಂತೆ. ಅಂಥ ಮಹಾನುಭಾವರು ರಘುನಾಥ ದಾಸ್ ಗೋಸ್ವಾಮಿಗಳು. ಅಂಥ ಮಹಾನುಭಾವರು ಇತಿಹಾಸದಲ್ಲಿ ಅವರ ವೈರಾಗ್ಯ ಇದೆಯಲ್ಲ, ಅದು ತದ್ರೂಪ ಕಲ್ಲಿನ ಮೇಲೆ ಕೆತ್ತಿದ ಗೆರೆಗಳಂತಿವೆ ಅಂತ ಹೇಳ್ತಾರೆ. ಕಲ್ಲು ಕೂಡ ಕರಗ್ಬಿಡ್ತಿದ್ದಂತೆ ಅವರ ವೈರಾಗ್ಯವನ್ನು ನೋಡಿ. ಅಂತಹ ಮಹಾನುಭಾವರು ವೈರಾಗ್ಯದ ಪರಮಾವಧಿ. ಅವ್ರಿಗೆ ಜೀವನ ಏಕಮಾತ್ರ ಗುರಿ ಏನು? ನಾನು ಭಗವಂತನ ಸೇವೆ ಮಾಡಬೇಕು, ಭಗವಂತನ ತೃಪ್ತಿಪಡಿಸಬೇಕು, ಭಕ್ತಿ ಮಾಡಬೇಕು. ಆ ಥರ ಸ್ವಯಂ ರಾಧಾರಾಣಿ ಅವರ ಸೇವೆಗೆ ನಿಂತ್ಕೊಳ್ಳೋಂತೆ. ಮಾತಾಜಿ ನಿಮಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಆಯಿತಾ? ಸ್ವಯಂ ರಾಧಾರಾಣಿ ಅವರ ಸೇವೆ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ರಂತೆ. ಆಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಇಂಥ ಕೆಲಸ ಬೇಡಪ್ಪ, ಯಾಕೆಂದರೆ ನಾವು ಭಗವಂತನ ಸೇವೆ ಮಾಡಬೇಕು. ನಿನ್ನ ಭಕ್ತಿ ಪರಾಕಾಷ್ಠೆ ಎಲ್ಲಿಗೆ ಹೋಗಿದ್ರೆ ದೇವರೇ ಬಂದು ನಿನ್ನ ಸೇವೆ ಕಾಯಂಗೆ ಹಾಕ್ಬಿಟ್ಟಿದೆ ಅಂದ್ಬಿಟ್ಟು ಒಂದು ಚಿಕ್ಕ ಕುಟೀರವನ್ನು ನಿರ್ಮಿಸ್ಕೊಳ್ತಾರಂತೆ. ಆವಾಗ ಅವ್ರು ಕೇಳ್ತಾರೆ, ಇದೆಲ್ಲ ಯಾಕೆ ಸ್ವಾಮಿ ಅಂತ. ಆದರೆ ನಾವು ಟೆಂಪಲ್ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದರಲ್ಲಿ ಟೆಂಪಲ್ ಹೆಂಗಿರುತ್ತೆ, ಅದರಲ್ಲಿ ನನ್ನ ರೂಮ್ ಹೆಂಗಿರುತ್ತೆ, ಅದರಲ್ಲಿ AC ಇರುತ್ತಾ, ಇದಿದೆಯಾ ಅಂತ ಅದನ್ನು ನಾವು ಯೋಚನೆ ಮಾಡ್ತೀವಿ. ಅವರು ಯಾವತ್ತೂ ಸಹ ಒಂದು ತನಗೆ ಗುಡಿಸ್ಲನ್ನಾರು ಕಟ್ಕೊಂಡು ನೆರಳು ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದಂತಹ ವ್ಯಕ್ತಿ ಅಲ್ಲ. ಒಬ್ಬರು ಇದೊಂದು ಕಥೆಯನ್ನು ಹೇಳಿ ನಾನು ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಹೇಳಿ ನಾನು ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಒಬ್ಬರು ರೋಮಹರ್ಷ ಮಹರ್ಷಿಗಳು ಅಂತ ಇದ್ದರು. ಏನು ಅವ್ರ ಹೆಸರು? ರೋಮಹರ್ಷ ಮಹರ್ಷಿಗಳು ಅಂತ. ನಮ್ಮ ಭಾಗವತದಲ್ಲಿ ಬರ್ತಾರಲ್ಲ ಅವರಲ್ಲ, ರೋಮಹರ್ಷನರಲ್ಲ, ಇನ್ನೊಬ್ಬರು ಪುರಾಣದಲ್ಲಿ ಬರ್ತಾರೆ ರೋಮಹರ್ಷ ಮಹರ್ಷಿಗಳು ಅಂತ. ಅವರಿಗೆ ಮೈ ತುಂಬ ರೋಮ ಇರುತ್ತೆ, ಕೂದಲಿರುತ್ತೆ. ಅವರಿಗೆ ಎಷ್ಟು ಆಯುಷ್ಯ ಅಂತ ಅಂದರೆ, ಬ್ರಹ್ಮನ ಒಂದು ದಿನಕ್ಕೆ ಅವ್ರದ್ದು ಒಂದು ಕೂದಲು ಉದುರುತ್ತೆ. ಬ್ರಹ್ಮನ ಒಂದು ದಿನಕ್ಕೆ ಒಂದು ಕೂದಲು, ಆ ಥರ ಎಲ್ಲ ಕೂದಲು ಉದುರೋರ್ಗೂ ಅವರು ಬದುಕಿರ್ತಾರೆ.
ಬ್ರಹ್ಮನ ಒಂದು ದಿನ ಅಂದರೆ ಯಾರು ಹೇಳ್ಬೋದಾ ಎಷ್ಟು ಅಂತ? 1 ವರ್ಷ ಅಲ್ಲ ಮಾತಾಜಿ, ಅಲ್ಲ 4 ಚತುರ್ಯುಗ, ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ, ಈ 4 ಯುಗ ಆಗುತ್ತಲ್ಲ, ಆ 4 ಯುಗ ಇಂಟು 1000. ಆದರೆ ಬ್ರಹ್ಮನಿಗೆ ಒಂದು ಹಗಲು 12 ಅವರ್ಸ್ ಆಗುತ್ತೆ ಅಂತ. ಕಲಿಯುಗ 4,24,000 ವರ್ಷ, 8 ಲಕ್ಷ ವರ್ಷ ದ್ವಾಪರ ಯುಗ, 12 ಲಕ್ಷ ವರ್ಷ ತ್ರೇತಾಯುಗ, 16 ಲಕ್ಷ ಸತ್ಯಯುಗ. 16 + 12 + 8 + 4 ಇಷ್ಟು ಲಕ್ಷ ವರ್ಷಗಳು ಇಂಟು 1000 ಆದರೆ ಬ್ರಹ್ಮನಿಗೆ ಒಂದು ದಿನ, ಒಂದು ಹಗಲು. ಅದೇ 12 ಗಂಟೆ ಆದರೆ ಒಂದು ರಾತ್ರಿ, ಅದು ಪ್ರಳಯ ಕಾಲ. ಇದು ಸೃಷ್ಟಿಕಾಲ, ಅದು ಪ್ರಳಯ ಕಾಲ, ಬ್ರಹ್ಮನ ಹಗಲು ರಾತ್ರಿ. ಆ ಥರ ಬ್ರಹ್ಮಂದು ಒಂದು ದಿನ ಆದರೆ 1000 ಚತುರ್ಯುಗ ಆದರೆ ಈ ಮಹರ್ಷಿಗೆ ಒಂದು ಕೂದಲು ಉದುರುತ್ತಷ್ಟೆ. ಆ ಥರ ಅವ್ರ ಮೈ ಮೇಲಿರೋ ಕೂದಲೆಲ್ಲ ಉದುರ್ತಾ ಇತ್ತಲ್ಲ, ಅವೆಲ್ಲ ಉದುರಿದ್ರೆ ಅವ್ರದ್ದು ಆಯುಷ್ಯ. ಆ ಮಹರ್ಷಿಗೆ ಶಿಷ್ಯರು ಏನು ಮಾಡ್ತಿದ್ರಂತೆ ಅಂದರೆ, ಒಂದು ಗುಡಿಸಲು ಕಟ್ಕೊಡ್ತಾ ಇದ್ರಂತೆ ತಪಸ್ ಮಾಡೋದಕ್ಕೆ. ಮಹರ್ಷಿ ಹೇಳ್ತಾರಂತೆ, ರೋಮಹರ್ಷ ಮಹರ್ಷಿಗಳು, ಯಾಕಪ್ಪ ಈ ಗುಡಿಸಲೆಲ್ಲ ಕಟ್ಟಿ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ? ಲೈಫ್ ಈಸ್ ವೆರಿ ಶಾರ್ಟ್, ತುಂಬ ಕಡಿಮೆ ಟೈಮ್ ಐತೆ, ಹರಿಧ್ಯಾನ ಮಾಡಿಕೊಂಡು ಜಪ ಮಾಡ್ಕೊಂಡು ಕಳೆದ್ಬಿಡೋಣ ಅಂತ ಅಂತಿದ್ರಂತೆ. ಅರ್ಥ ಆಯ್ತು ಲಾಜಿಕ್ ನಿಮ್ಗೆ ಹೇಳಿದ್ದು? ಏನು ಅರ್ಥ ಆಯಿತು? ಅಷ್ಟೊಂದು ಸಹಸ್ರಯುಗ ಪರ್ಯಂತ ಬದುಕುವಂತಹ ಮಹರ್ಷಿಗಳು ಜೀವನ ತುಂಬ ಕಡಿಮೆ ಟೈಮಪ್ಪ, ಮನೆಯೆಲ್ಲ ಕಟ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಎಲ್ಲೋ ಮರದ ಕಡೆ ಜಪ ಮಾಡೋಣ ಅಂತ ಅಂತಿದ್ರಂತೆ. ನಾವು ಇಲ್ಲೇ ಶಾಶ್ವತವಾಗಿ ಉಳ್ಕೊಳ್ಳೋ ಥರ ನಮಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಕೊನೆಗೆ ದೇವರು ಕಣ್ಣೇ ಬಿಡ್ತಿಲ್ಲ ನಮ್ಮ ಮೇಲೆ. ಎಲ್ಲ ಮಾಡೋದಲ್ಲ ಆ ಕೆಲಸ, ದೇವರು ನಮ್ಮನ್ನು ಕಾಪಾಡಲೇ ಇಲ್ಲ ಅಂತ ನಾವು ಅಂದ್ಕೊಂಡ್ರೆ ಎಲ್ಲಿ ಸಾಧ್ಯವಾಗುತ್ತೆ? ದಯಮಾಡಿ ನಾವು ಹಿರಿಯ ಆಚಾರ್ಯರ ಒಂದು ಪ್ರವಚನಗಳನ್ನು ಯಾಕೆ, ಅವರ ಜೀವನ ವೃತ್ತಾಂತವನ್ನು ಅಧ್ಯಯನ ಮಾಡ್ತೀವಿ ಅಂತಂದರೆ, ಅವರಿಂದ ಒಂದು ಸ್ವಲ್ಪ ಗುಣ ನಮಗೆ ಬರಬೇಕು. ನಾಳೆಯಿಂದ ನಾವು ಮನೆಯಿಂದ ಬಿಟ್ಟು ಓಡೋಗಿ ನಮಗೆ ಗಾರ್ಡ್ ಇಡೋಕ್ಕೆ ಯಾರಿಲ್ಲ, ಓದ ಅಂತಲೇ ಬಿಟ್ಬಿಡ್ತಾರೆ. ನಮ್ಮ ಯಾರು ಗಾರ್ಡ್ ಮಾಡಲ್ಲ, ಕಾವಲು ಯಾರು ಇಡಲ್ಲ. ಏನೋ ಒಂದು ಕಷ್ಟ ತಪ್ಪೋಯ್ತು, ಓದ ಅಂತಲೇ ಅನ್ಕೋತಾರೆ. ಆದ್ದರಿಂದ ನಾವು ಅವ್ರ ಥರ ಅನುಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡಬೇಕು? ಅನುಸರಣೆ. ಅವರ ವೈರಾಗ್ಯದಲ್ಲಿ ಒಂದು ಸ್ವಲ್ಪ ನಾವು ಇಟ್ಕೊಳ್ಬೇಕು, ಒಂದು ಸ್ವಲ್ಪ ನಾವು ಕಲ್ತ್ಕೊಳ್ಬೇಕು. ತುಂಬ ಅಂಟ್ಕೊಬಿಡ್ಬಾರ್ದು. ಹಾಗೆ ಸ್ವಾಮೀಜಿ ಅವರು ನೀನು ಸತ್ತೋಗ್ಬಿಡು ಅಂತ ಹೊರ ಕೊಡ್ತಾರಲ್ಲ, ಆ ಥರ ತುಂಬ ಅಂಟ್ಕೊಬಿಡ್ಬಾರ್ದು. ನಾನು ಖುದ್ದಾಗಿ ನೋಡಿದ್ದೀನಿ, ಮನೆ ಆಚೆ ಬೇಜಾರಾಗಿ ಕೂತ್ಕೊಂಡಿರ್ತಾನೆ ಒಬ್ಬ. ಯಾಕಪ್ಪ ಇಷ್ಟೊಂದು ಬೇಜಾರಾಗಿ ಕೂತಿದ್ಯಾ ಅಂತಂದರೆ, ನಮ್ಮ ಟಾಮಿ ಊಟನೇ ಮಾಡ್ತಿಲ್ಲ 3 ದಿವಸದಿಂದ. ಅವರಪ್ಪ ಹೇಳ್ದ, ಆ ನಾಯಿ ಊಟ ಮಾಡಿಲ್ಲ ಅಂದ್ಬಿಟ್ಟು ಈ ನಾಯಿ ಊಟ ಬಿಟ್ಬಿಡೈತೆ ಅಂತ. ನಾಯಿ ಹುಷಾರಿಲ್ಲ ಅಂತಂದರೆ ದಯಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ, ಆಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸಿ, ಹುಷಾರು ಮಾಡಿ. ನೀವು ಊಟ ಬಿಟ್ಬಿಟ್ರೆ, ಜೀವನ ಅದಕ್ಕೇ ಮುಡುಪಾಗಿಟ್ಬಿಟ್ರೆ ಹೆಂಗೆ? ಯಾರಿಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಬೆಲೆ ಕೊಟ್ಟು ನಮ್ಮ ಜೀವನಕ್ಕೆ ನಾವು ಬೆಲೆ ಕೊಡಬೇಕಲ್ವ? ಆದ್ದರಿಂದ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಈ ಜೀವನವನ್ನು ಯುಕ್ತ ವೈರಾಗ್ಯದಲ್ಲಿ ನಡೆಸಬೇಕು. ತುಂಬ ಅಟ್ಯಾಚ್ಮೆಂಟ್ ಇದ್ದರೆ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಾರದ ಮಹರ್ಷಿಗಳು ಹೇಳ್ತಾರೆ ಪ್ರಹ್ಲಾದನ ಚರಿತ್ರೆಯಲ್ಲಿ, ನೋಡು ಯಾವ ಥರ ನಾವು ಬೇಡ ಅಂದರೂ ಕಷ್ಟ ಬರುತ್ತಲ್ವ, ಕಷ್ಟ ಇರೋ ನನಗೆ ದೇವರೇ ನನಗೊಂಚೂರು ಕಷ್ಟ ಕೊಟ್ಬಿಡಪ್ಪ, ನನಗೆ ಈ ಥರ ರೋಗ ಕೊಟ್ಬಿಡಪ್ಪ ಅಂತ ಕೇಳ್ಕೊತೀವಿ. ನಾವು ಬೇಡ ಅಂದರೂ ಯಾವ ಥರ ಕಷ್ಟ ನಮ್ಮನ್ನು ಹುಡ್ಕೊಂಡು ಬರುತ್ತೋ, ನಮ್ಮ ಹಣೆ ಬರದಲ್ಲಿ ಒಳ್ಳೇದಿದ್ದರೆ ಅದು ಹುಡುಕೊಂಡು ಬರುತ್ತೆ. ನಮ್ಮ ಹಣೆ ಬರದಲ್ಲಿ ಒಳ್ಳೆಯದು ಸುಖ ಅನ್ನೋದಿದ್ರೆ ಅದು ಹುಡುಕೊಂಡು ಬರುತ್ತೆ. ಆದರೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡೋದು ಅಗತ್ಯನೇ ಇಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸ್ವಲ್ಪ ಜೀವನದಲ್ಲಿ ಏನಿರಬೇಕು? ಸಂತೃಪ್ತಿ ಇರಬೇಕು. ಇರೋದರಲ್ಲಿ ತೃಪ್ತಿ ಇಲ್ಲದೇ ಇರೋನಿಗೆ, ವಾಮನ ದೇವರ ಚರಿತ್ರೆಯಲ್ಲಿ ವಾಮನ ಮಹರ್ಷಿಗಳು ಹೇಳ್ತಾರೆ, ವಾಮನ ದೇವರು ಹೇಳ್ತಾರೆ, ಬರೀ 3 ಹೆಜ್ಜೆ ಜಾಗ ಕೇಳ್ತಿದೆಯಲ್ಲೋ ಅಂತ ಹೇಳಿದಾಗ, ತೃಪ್ತಿ ಇರುವವನಿಗೆ 3 ಹೆಜ್ಜೆ ಜಾಗನೇ ಸಾಕು. ತೃಪ್ತಿ ಇಲ್ಲದೇ ಇರೋನಿಗೆ 14 ಲೋಕ ಕೊಟ್ಟರೂ ಏನೂ ಪ್ರಯೋಜನ ಇಲ್ಲ ಅಂತ. ಆದ್ದರಿಂದ ಸ್ವಲ್ಪ ನಾವು ಜೀವನದಲ್ಲಿ ತೃಪ್ತರಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ಡಿಟ್ಯಾಚ್ಮೆಂಟ್ನ ಟ್ರೈ ಮಾಡಬೇಕು. ಸ್ವಲ್ಪ ತುಂಬ ನಮ್ಮ ಕರ್ತವ್ಯ ಮಾಡಬೇಕು, ನಮ್ಮ ಜವಾಬ್ದಾರಿ ಮಾಡಬೇಕು. ಆದರೆ ತುಂಬ ಅಂಟುಕೊಳ್ಬಾರ್ದು. ಇದನ್ನು ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ಆ ರೀತಿಯಾಗಿ ಒಳ್ಳೆಯ ಜೀವನವನ್ನು ನಾವು ನಡೆಸೋಕ್ಕೆ ನೆಮ್ಮದಿಯಾದಂತಹ, ಪ್ರಭುಪಾದ ಹೇಳ್ತಾ ಇದೇ ಶಾಂತಿ ಸೂತ್ರ. ಈ ಥರ ಇಲ್ಲದೆ ಎಲ್ಲ ನನಗೆ ಆಗಿಬಿಡ್ಬೇಕು ಅಂತ ಹೇಳಿ ಎಲ್ಲ ನಾವು ಇವಾಗ ಹೇಳ್ದಲ್ಲ ಆವಾಗಲೇ, ಅವೆಲ್ಲ ಆದಮೇಲೆ ಸೋಫಾ ಮೇಲೆ ಕೂತ್ಕೊಂಡು ಇವಾಗ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ಳೋ ದಿವಸ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರ ಕರ್ಮಾನುಸಾರ ಏನೇನೋ ಸಮಸ್ಯೆಗಳಿರುತ್ತೆ. ಆದರೆ ಭಗವಂತ ನಮ್ಮಲ್ಲಿ ಮೊರೆ ಹೋದರೆ ಏನಾಗುತ್ತೆ? ಭಗವಂತ ಅವ್ರನ್ನ ತನ್ನ ರಕ್ಷಣೆಯಲ್ಲಿ ಇಡ್ತಾರೆ, ಆದರೆ ಅವ್ರಿಗೆ ಕಷ್ಟನೇ ಬರೋದಿಲ್ಲ ಅಂತಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಿದ್ರು, ಎಲ್ಲರ ಕಾರು ಪಂಚರ್ ಆಗುತ್ತೆ, ಆದರೆ ಭಕ್ತರ ಕಾರು ಪಂಚರ್ ಅಂಗಡಿ ಮುಂದೆ ಪಂಚರ್ ಆಗ್ಬೋದು ಅಷ್ಟೇ.
ನಾವು ಅಷ್ಟೊಂದು ತಳ್ಳೋದಕ್ಕೆ ದೇವರು ಅಷ್ಟೊಂದು ಆಯಾಸ ಕೊಡೋಲ್ಲ, ತಳ್ಳಬೇಕಲ್ವ, ಅದಕ್ಕೆ ಅಲ್ಲೇ ಪಂಚರ್ ಅಂಗಡಿ ಮುಂದೆ ಪಂಚರ್ ಆಗುತ್ತೆ, ಅಷ್ಟಕ್ಕಷ್ಟಾರು ನಾವು ಆ ಕರ್ಮವನ್ನು ಅನುಭವಿಸಲೇಬೇಕು. ಆದರೆ ಹೆಚ್ಚು ಅಂಟ್ಕೊಳ್ಳಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇವತ್ತಿನ ಪ್ರವಚನ ನಾವು ಯಾವ ರೀತಿ ಇರಬೇಕು ಅಂತ ಅಂದರೆ, ತಾಮರಸ ಜಲದಂತೆ ನೇಮವಿಟ್ಟು ಭವದೊಳಗೆ ಸ್ವಾಮಿ ರಾಮ ಎನ್ನುತ್ತ ಪಾಡಿ ಧೀರ ಕೃಷ್ಣನ ಭಕ್ತರೆಲ್ಲ ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಮಾಡದಂಗೆ ಈಸಬೇಕು, ಇದ್ದು ಜಯಿಸಬೇಕು. ಮಾಂಸದಾಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟ ಪರಿಯಂತೆ, ಮಾಂಸದಾಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟ ಪರಿಯಂತೆ. ಅರ್ಥವಾಯ್ತಾ ಹೇಳಿದ್ದು? ಆ ಮತ್ಸ್ಯ ಏನು ಮಾಡುತ್ತೆ, ಗಾಳದಲ್ಲಿಟ್ಟಿರೋ ಒಂದು ಮಾಂಸ ನನಗೆ ಸಿಗುತ್ತೆ 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 ಅಂದ್ಕೊಂಡು ಕೊನೆಗೆ ಏನಾಗುತ್ತೆ, ಜೀವನವನ್ನೇ ಕಳ್ಕೊಂಡು ಬಿಡುತ್ತೆ. ಆ ಥರ ನೀವು ಆಗಬೇಡಿ. ಯಾವ ಥರ ಆಗಬೇಕು? ತಾಮರಸ ಜಲದಂತೆ. ತಾಮರಸ ಅಂದರೆ ಏನು? ತಾವರೆ ಹೂವು ಕೆಸರಲ್ಲೇ ಇರುತ್ತೆ, ಆದರೆ ಕೆಸರಿಗೆ ಅದು ಯಾವತ್ತೂ ಅಂಟ್ಕೊಳ್ಳೋದಿಲ್ಲ. ಆ ರೀತಿ ಜೀವನ ಮಾಡಬೇಕು ಅಂತ ಮಾಂಸದಾಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟ ಪರಿಯಂತೆ ಮೋಸ ಹೋಗದಂಗೆ ಜಗದೀಶ ಪುರಂದರ ವಿಠಲ ಎನ್ನುತ್ತ ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಮಾಡದಂಗೆ, ತುಂಬ ಆಸೆ ಇಟ್ಕೊಳ್ದೆ ನಾವು ಭಗವಂತನ ಸೇವೆ ಮಾಡ್ತಾ ಈ ಜೀವನವನ್ನು ನಾವು ಮುಂದುವರಿಸ್ಕೊಂಡು ಹೋಗೋದು, ಅದು ನಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಅದನ್ನು ಎಲ್ಲರೂ ಟ್ರೈ ಮಾಡಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಯಾರಿಗಾರು ನೈವೇದ್ಯ ಏನೇನು ತೆಗಿತಾ ಇದ್ದಾರೆ, ಏನಾದ್ರು ಪ್ರಶ್ನೆ ಇದ್ದರೆ ಕೇಳಬಹುದು. ಏನಾದ್ರು ಪ್ರಶ್ನೆ ಇದ್ದರೆ ಕೇಳಬಹುದು. ಮತ್ತು ಅನೌನ್ಸ್ಮೆಂಟ್ಸ್ ಯಾರು? ಬೇರೆ ಏನಾದ್ರು ಪ್ರಶ್ನೆ, ಯಾರಿಗಾರು ಒಂದು ಪ್ರಶ್ನೆ ಇದ್ದರೆ ಕೇಳಬಹುದು. ಇಲ್ಲ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ನಮಗೆ ವಿಧಿತ ಕರ್ಮಗಳು ಅಂತ ಇದೆ. ಆ ವಿಧಿತ ಕರ್ಮಗಳನ್ನು ಕೃಷ್ಣ ಪ್ರಜ್ಞೆ ಇದ್ದೀವಿ, ನಮ್ಮ ತಂದೆ ತಾಯಿ ದೇವ್ರು ನೋಡ್ಕೊಳ್ಳಿ, ಹಂಗಾಗಲ್ಲ. ನಮ್ಮ ತಂದೆ ತಾಯಿ ನಾವೇ ನೋಡ್ಕೊಳ್ಬೇಕು. ಅವ್ರಿಗೆ ಮಾಡಬೇಕಾದಂತಹ ಶ್ರಾದ್ದ ಕಾರ್ಯಗಳನ್ನು ನಾವು ಮಾಡಬೇಕು. ನಾವು ಯಾವಾಗ ಮಾಡಬಾರ್ದು ಅಂದರೆ ಆ ಒಂದು ಲೆವೆಲ್ ರೀಚ್ ಆಗ್ತೀವಿ. ಈಗ ಸ್ವಾಮಿಗಳಿರ್ತಾರಲ್ಲ, ಅವರು ಸನ್ಯಾಸ ತಗೊಳ್ಳಿಕ್ಕೆ ಮುಂಚೆನೇ ಅವರು ಪಿತೃತರ್ಪಣ ಎಲ್ಲ ಕೊಟ್ಟು ಮುಗಿಸ್ಬಿಡ್ತಾರೆ. ಆ ಥರ ನಾವು ಆ ಹಂತಕ್ಕೆ ಹೋಗದ ಹೊರತು ಪ್ರಾರಂಭಿಕ ಹಂತದಲ್ಲಿ ನಾವು ಎಲ್ಲ ಕೆಲಸವನ್ನು ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕು, ಮಾಡಬೇಕು. ಇನ್ನೊಂದು ಸರಿ ಹೇಳಿ ಪ್ರಭು. ಹೌದು, ನಮ್ಮಲ್ಲಿ ಅಷ್ಟು ಪ್ರಾಮಾಣಿಕತೆ ಇದ್ದರೆ ಭಗವಂತ, ನೀವು ಹೇಳಿದ್ರಲ್ಲ, ಎಲ್ಲದಕ್ಕಿಂತ ಆದಿ ಪಿತ ಅಂತ ನಾವು ತಿಳ್ಕೊಂಡು ಅವನನ್ನು ಅಷ್ಟು ಪ್ರಾಮಾಣಿಕವಾಗಿ ಮಾಡಿದರೆ, ನಾವೇನಾದ್ರು ಮಿಸ್ಸಾಗಿ ಸರಿಯಾಗಿ ಮಾಡಿಲ್ಲ ಅಂದರೆ ಭಗವಂತ ಅದನ್ನು ಕೇರ್ ತಗೊಳ್ತಾರೆ. ನಾವು ಬೇಕು ಅಂತಲೇ ಸೋಮಾರಿತನ ಮಾಡಿ ಅಥವಾ ಅಸಡ್ಡೆ ಮಾಡಿಬಿಟ್ಟು ದೇವ್ರು ನೋಡ್ಕೊಳ್ತಾನೆ ಅಂತ ಅಂದರೆ ದೇವ್ರು ನಿನ್ನ ನೋಡ್ಕೊಳ್ತಾರೆ, ನೀನು ಸರಿಯಾಗಿ ಮಾಡಲಿಲ್ಲ ಅಂತ ಅವ್ರು ನೋಡ್ಕೊಳ್ಳೋದು, ನಿಮ್ಮನ್ನು ನೋಡ್ಕೊತಾನೆ ಫಸ್ಟು. ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ಪ್ರಾಮಾಣಿಕವಾಗಿ ನಮ್ಮ ಕೈಲಿ ಅದು ಪ್ರಯತ್ನ ಮಾಡಬೇಕು. ನಮ್ಮ ಕೈ ಮೀರಿ ಹೋಗಿದ್ದು ಭಗವಂತ ಖಂಡಿತ ನೋಡ್ಕೊಳ್ತಾರೆ. ಮಕ್ಕಳಿಂದನೇ ಮೋಕ್ಷ ಸಿಗುತ್ತೆ, ಸದ್ಗತಿ ಆಗುತ್ತೆ ಅಂತ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಆದರೆ ಮಕ್ಕಳು ಒಳ್ಳೆಯವರಾದರೆ ಅವರ ಪುಣ್ಯ ಬಲದಿಂದ ನಮಗೆ ಮೋಕ್ಷ ಸಿಗೋದು ಸಾಧ್ಯತೆ ಇದೆ. ಆದರೆ ಮಕ್ಕಳಿಂದನೇ ಸಾಧ್ಯ, ಮಕ್ಕಳಿಲ್ಲ ಅಂದರೆ ಮೋಕ್ಷನೇ ಸಿಗಲ್ಲ, ಸದ್ಗತಿ ಆಗಲ್ಲ ಅಂತ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ಮಕ್ಕಳಿಲ್ಲದೆ ಹೋದರೂ ಸಹ ನಾವು ನಮ್ಮ ಸಾಧನೆಯನ್ನು ನಾವು ಮಾಡಿದ್ರೆ ನಾವು ಉದ್ಧಾರ ಆಗಿ ನಮ್ಮನ್ನು ನುಡ್ಸಿರ್ತಾರಲ್ಲ, ನಮ್ಮ ಹಿಂದೆ ಅವ್ರನ್ನೆಲ್ಲ ನಾವು ಉದ್ಧಾರ ಮಾಡುವಂಥ ಅವಕಾಶ ಆಗುತ್ತೆ. ಥ್ಯಾಂಕ್ ಯು ಪ್ರಭು. ಸೊ ಈಗ ಬೇರೆ ಏನಾದರೂ ಪ್ರಶ್ನೆ ಇದ್ದರೆ ನೀವು ನೇರವಾಗಿ ನನ್ನನ್ನೇ ಪ್ರವಚನ ಆದಮೇಲೆ ಕೇಳಬಹುದು. ಈಗ ಅನೌನ್ಸ್ಮೆಂಟ್ಸ್ ಮಾಡ್ತಾರೆ, ಅದಾದಮೇಲೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ.